सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। आ नमामि धन्वन्तरिं आदिदेवं सुरासुरैर्वन्दित पादपद्मं लोके जरारुग्भय मृत्युनाशम् दातारम् ईशं विविधौषधीनां धन्वन्तरिं रमानाथं सर्वरोगनिवारकम् आयुर्वेदप्रवोक्तारम् वन्दे पीयूषदायकम्। सर्वे जनाः सुखिनो भवन्तु, सर्वे जनाः सुखिनो भवन्तु। ॐ शान्ति शान्ति शान्तिः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै ಶ್ರೀ ಗುರವೇ ನಮಃ. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ ಆಟಿಸಮ್ ಮತ್ತು ADHD ಪಾರ್ಟ್ 1. ನಿಮ್ಗೆ ಗೊತ್ತಿರೋ ಹಾಗೆ ಪಾರ್ಟ್ 1ನಲ್ಲಿ ಅದು ಹೇಗೆ ಉತ್ಪತ್ತಿ ಆಗ್ತದೆ, ಆಯುರ್ವೇದ ರೀತಿಯ ಸಂಪ್ರಾಪ್ತಿ ಏನು, ನಿಧಾನಗಳೇನು, ನಿಧಾನ ಪರಿಮಾರ್ಜನ ಯಾಕೆ ಮಾಡಬೇಕು, ಹಾಗೆಯೇ ಇದರ ಸೂತ್ರ ಏನು, ಚಿಕಿತ್ಸಾ ಸೂತ್ರ ಏನು, ಈ ರೀತಿ ಇದನ್ನು ನೋಡೋದಕ್ಕಿರುವಂಥದ್ದು ಪಾರ್ಟ್ 1. ಚಿಕಿತ್ಸಾ ಅನ್ನುವಂಥದ್ದು ಪಾರ್ಟ್ 2ನಲ್ಲಿ ಬರ್ತದೆ. ಅದಕ್ಕೆ ಲಾಗಿನ್ ಆಗಿ ನೋಡ್ಕೋಬೇಕು. ಅದು ಉಚಿತವಾಗಿರ್ತದೆ, ಬಟ್ ನೀವು ಲಾಗಿನ್ ಆಗಿ ನೋಡ್ಕೋಬೇಕು. ಪಾರ್ಟ್ 1 ಏನು ಅಂತ ಇವತ್ತು ನೋಡೋಣ. ಆಟಿಸಮ್ ಅಥವಾ ADHD, ಇದನ್ನ ಆಯುರ್ವೇದದಲ್ಲಿ ಇದೇ ಶಬ್ದಗಳಲ್ಲೇನು ಹೇಳಿಲ್ಲ. ಒಂದು ಆರ್ಟಿಸ್ಟಿಕ್ ಡಿಸಾರ್ಡರ್ಸ್ ಆಗಲಿ, ಈ ಅಟೆನ್ಷನ್ಗೆ ಸಂಬಂಧಪಟ್ಟ ಡಿಫೆಕ್ಟ್ ಏನಿದೆಯಲ್ಲ ADHD, ಹೈಪರ್ ಆಕ್ಟಿವ್ ಬೇಬಿ ಅಂತ ಕರಿತೀವಿ, ಇದಾಗಲಿ ಎರಡನ್ನೂ ಬಹಳ ಸಿಮಿಲರ್ ಲಕ್ಷಣಗಳು ಇರ್ತದೆ. ಕೆಲವರು ಕನ್ಫ್ಯೂಸ್ ಆಗ್ತದೆ, ಕೆಲವರಿಗೆ ಅದು ಪರ್ಫೆಕ್ಟಾಗಿ ಡಯಾಗ್ನೋಸ್ ಮಾಡ್ತಾರೆ. ಏನೇ ಡಯಾಗ್ನೋಸ್ ಮಾಡಿದರೂ ಕೂಡ ಎರಡೂ ಕೂಡ ಮನೋರೋಗದ ಒಂದು ಅವಸ್ಥೆಯಲ್ಲೇ ಬರ್ತವೆ ಮತ್ತು ಮನೋಚಾಂಚಲ್ಯತೆಯ ಅವಸ್ಥೆಯಲ್ಲೇ ಬರ್ತವೆ. ಆಚಾರ್ಯರು ಉನ್ಮಾದ ಅವಸ್ಥೆಯನ್ನು ಹೇಳಿದರೂ ಆ ವಿಷಯದಲ್ಲಿ ಇದು ಬರ್ತದೆ. ಯಾವುದೇ ರೀತಿ ಏಕಾಗ್ರತೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತಹ ಒಂದು ಕಂಡೀಷನ್. ಸೊ ಎಷ್ಟು ಮಾಡೋಕ್ಕಾಗೋದಿಲ್ಲ ಅನ್ನೋದು ಸರಳವಾಗಿ ನಮ್ಮ ಚಿಕಿತ್ಸಾ ದೃಷ್ಟಿಯಿಂದ, ನಾವು ಸತ್ಯಸಾಯಿಗಳಂತಹ ದೃಷ್ಟಿಯಿಂದ ಇದನ್ನು ಹೇಳೋದಾದ್ರೆ ಇದು ತುಂಬಾ ವಿಭಿನ್ನ ಅಂತ ಅನ್ಸೋದಿಲ್ಲ. ಸ್ವಲ್ಪ ಹೈಪರ್ ಆಕ್ಟಿವ್ ಇದ್ದಾನೆ ಬೇಬಿ ಅನ್ನೋದ್ರಿಂದ ಹಿಡಿದು ಅಟೆನ್ಷನ್ ಡಿಸಾರ್ಡರ್ ಬರ್ತದೆ. ಸೊ ಮೊದಲು ಹೈಪರ್ ಆಕ್ಟಿವ್ ಅನ್ನುವಂಥದ್ದು ಅಟೆನ್ಷನ್ ಡಿಸಾರ್ಡರ್ 2ನೇ ಹಂತ. ಇದಕ್ಕಿಂತ ಮುಂದೆ ಹೋದ್ರೆ ಇಂಟ್ರೆಸ್ಟೇ ಇರೋದಿಲ್ಲ.
ಯಾವುದೇ ವಿಷಯ, ಯಾವುದೇ ಆಸಕ್ತಿ, ಫೀಲಿಂಗ್, ಇದು ಮೂರನೇ ಹಂತ ಅಂತ ಇರ್ಬೋದು. ಆದ್ರೆ ಇದು ಹೀಗೆ ಬದಲಾವಣೆ ಆಗುತ್ತಾ ಅಂದ್ರೆ ಇಲ್ಲ, ಹಾಗೆ ಬದಲಾವಣೆ ಆಗಲ್ಲ. ಈ ಹಂತದಲ್ಲೇ ಇರಬಹುದು, ಅಥವಾ ಈ ಹಂತದಲ್ಲೇ ಇರಬಹುದು, ಅಥವಾ ಈ ಹಂತದಲ್ಲೇ ಇರಬಹುದು ವ್ಯಕ್ತಿ, ಅಥವಾ ಎಲ್ಲ ಸೇರಿನೂ ಇರಬಹುದು. ಇದನ್ನ ಎಲ್ಲವೂ ಕೂಡ ಇದು ಮಾನಸಿಕ ವಿಕಾರ. ಅಲೋಪತಿಯವರು ಮೆದುಳಿನ ವಿಕಾರ ಏನಾದ್ರೂ ಹೇಳ್ಕೊಳ್ಳಿ, ಆದ್ರೆ ವಾಸ್ತವದಲ್ಲಿ MRI ಮಾಡಿದ್ರೆ ಮೆದುಳು ಚೆನ್ನಾಗಿರ್ತದೆ, EEG ಮಾಡಿದ್ರು ಚೆನ್ನಾಗಿರ್ತದೆ, ಆಮೇಲೆ ಅವರಿಗೆ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್ ತುಂಬಾ ಚೆನ್ನಾಗಿರ್ತದೆ, ಮೆಮೊರಿನೂ ಚೆನ್ನಾಗಿರ್ತದೆ, ಇವೆಲ್ಲ ಇರ್ತದೆ. ಆದ್ರೆ ಸಮಸ್ಯೆ ಒಂದು ವಿಜ್ಞಾನಕ್ಕೆ ಗೊತ್ತಾಗದೇ ಇರೋ ಸಮಸ್ಯೆ ಏನಂದ್ರೆ ಮನಸ್ಸನ್ನ ಪರಿಗಣಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಮೈಂಡ್ ಅಂತ ಅನ್ಕೋತಾರೆ, ಆದ್ರೆ ಮನಸ್ಸನ್ನ ಪರಿಗಣಿಸಕ್ಕಾಗಲ್ಲ. ಅದು ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಉನ್ಮಾದ ಅಪಸ್ಮಾರಗಳನ್ನ ಮನೋರೋಗಕ್ಕೆ ಇಟ್ಟಿದ್ದಾರೆ. ನೋಡಿದ್ರೆ ಅಪಸ್ಮಾರ ಬ್ರೈನ್ ಡಿಸಾರ್ಡರ್ ಅಂತ ಅಂತೀವಲ್ಲ, ಹಾಗಲ್ಲ, ಅದು ಥಾಟ್ ಡಿಸಾರ್ಡರ್. ಸೊ ಥಾಟ್ ಎಲ್ಲಿಂದ ಪ್ರೊಸೆಸ್ ಆಗ್ತದಲ್ಲ ಅದು ಮಾನಸಿಕ ವಿಕಾರ. ಇದನ್ನ ನಾವು ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ಎಲ್ಲಿ ನಮಗೆ ಚಿತ್ತದಲ್ಲಿ ವೃತ್ತಿಗಳೇನಿರುತ್ತಲ್ಲ, ಈ ಹೇಳುವಂತಹ ವೃತ್ತಿಗಳಿಗೆ ನಮ್ಮ ಮೆದುಳು ಸ್ಪಂದಿಸುತ್ತೆ. ಬ್ರೈನ್ ಕೆಲಸ ಏನಂದ್ರೆ ಚಿತ್ತ ವೃತ್ತಿಯನ್ನ ಇದು ಕನ್ಸಿಡರ್ ಮಾಡಿ ಇಲ್ಲಿಂದ ಆಕ್ಷನ್ಗೆ ಬರ್ತದೆ, ಅಷ್ಟೇ, ಕರ್ಮಕ್ಕೆ ತಿರುಗುತ್ತೆ. ಸೊ ಇಲ್ಲೇ ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದು ಇಲ್ಲಿ. ಈ ಎರಡು ವಿಷಯಗಳಿದಾವಲ್ಲ, ಇದು ಇಲ್ಲಿ ಸಂಬಂಧಪಟ್ಟಂತಹ ವಿಷಯ. ಹಾಗಾಗಿ ಚಿಕಿತ್ಸೆ ಕೈಗೆ ಸುಲಭವಾಗಿ ಯಾಕೆ ಸಿಗಲ್ಲ? ನಾವು ಟ್ರೈನಿಂಗೇ ಮಾಡಬೇಕು. ಎಷ್ಟೇ ಟ್ರೈನಿಂಗ್ ಮಾಡಿ ನೀವು ನಾರ್ಮಲಿ ಬಂದಿದೆ ಅನ್ನುವಂಥದ್ದು ಆಯುರ್ವೇದ ಚಿಕಿತ್ಸೆ ಮಾಡಿದ ಮೇಲೆ ಮಾತ್ರನೇ ಅದಾಗಿರೋದು. ತರಬೇತಿ ಬೇಕು, ಡೆಫಿನೆಟ್ಲಿ ಬೇಕು. ಆಯುರ್ವೇದ ಚಿಕಿತ್ಸೆ ಜೊತೆಗೆ ತರಬೇತಿ ಮಾಡಿದ್ರೆ ನಾರ್ಮಲಿಗೆ ಬಂದ್ಬಿಡ್ತಾರೆ, ಅದು ಬರೋ ಸಾಧ್ಯತೆ ತುಂಬಾ ಹೆಚ್ಚು. ಇದನ್ನ ನಮಗೆ ಕನ್ಸಿಡರ್ ಮಾಡೋದಕ್ಕೆ ಚಿತ್ತ, ಅವುಗಳ ವೃತ್ತಿ, ಥಾಟ್ಸ್ ಇವೆಲ್ಲ ಎಲ್ಲಿಂದ ಬಂದು ಅನ್ನೋದಕ್ಕೆ ಮಾಡರ್ನ್ ವಿಜ್ಞಾನದಲ್ಲಿ ಅಷ್ಟು ಮಹತ್ವ ಅಥವಾ ಅದು ಫಿಸಿಕಲ್ ಫಾರ್ಮ್ ನೋಡಕ್ ಆಗ್ತಿಲ್ಲ. ಹಾಗಾಗಿ ಇಲ್ಲಿಂದ ಮುಂದುವರಿಸ್ತಾನೆ. ಇದಕ್ಕೆ ನೀವು ಏನೇ ಚಿಕಿತ್ಸೆ ಮಾಡಿದ್ರು ಕೆಲಸ ಮಾಡೋಲ್ಲ, ಯಾಕಂದ್ರೆ ಇಲ್ಲಿಂದ ಬರ್ತಾ ಇರ್ತದೆ ಥಾಟ್. ಹಾಗಾಗಿ ನಾವು ಯಾವ ದೃಷ್ಟಿಯಿಂದ ಇದನ್ನ ನೋಡ್ಬೇಕು, ಮತ್ತೆ ಕಾಸ್ ಏನು, ಇದು ಬಹಳ ಇಂಪಾರ್ಟೆಂಟ್. ಕಾಸ್ ಏನು ಮತ್ತೆ ಯಾಕೆ ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ. ಇದೇನು ಕೇವಲ ಹಿಂದಿನ ಜನ್ಮದಿಂದ ಹೇಗಿರ್ತದೋ ಆ ರೀತಿ ಚಿತ್ರಗಳಲ್ಲಿ ಅಲೆಗಳು ಬರ್ತದೆ, ಅದೇನು ಸಾಕಷ್ಟು ಇದೆ ಅದೇನು. ಸೊ ಅದನ್ನ ನಾವು ಇವತ್ತು ನೋಡೋಣ. ಈಗ ಸ್ಪಷ್ಟವಾಗಿ ಹೇಳೋದಾದ್ರೆ ಇದೊಂದು ಮಾನಸಿಕ ವಿಕಾರ ಅಂತ, ಇದೊಂದು ಮಾನಸಿಕ ವಿಕೃತಿ ಅಂತ ಹೇಳುತ್ತೆ. ಮಾನಸಿಕ ವಿಕೃತಿ ಯಾಕಂದ್ರೆ ಮನಸ್ಸು ಎಲ್ಲದನ್ನು ನಿರ್ವಹಿಸುವಂತಹ, ಎಲ್ಲದಕ್ಕೂ ಕಾರಣೀಭೂತ ಆಗಿರ್ತಕ್ಕಂಥದ್ದು ಮನಸ್ಸು. ಈ ಸೃಷ್ಟಿಯ ಅಥವಾ ಈ ಸೃಷ್ಟಿಯ ನಂದು ಅಂತ ಪ್ರಪಂಚ ಇದೆ, ನಂದು ಅಂತ ಒಳಗಿನ ಪ್ರಪಂಚ, ಹೊರಗಿನ ಪ್ರಪಂಚ, ನಂದು ಅಂತ ಏನಿದೆಯೋ ಇದನ್ನ ಪೂರ್ಣ ಸೃಷ್ಟಿ ಮಾಡಿರುವಂಥದ್ದು ಮನಸ್ಸು. ಮನೆಯೇವ ಕಾರಣ ಬಂಧ ಮೋಕ್ಷಯೋ ಅಂತ ಹೇಳ್ತಾರೆ. ಸೊ ನನ್ನ ಮನಸ್ಸಿಗೆ ಬಂಧನ ನಿವೃತ್ತಿಯಾಗಿ ಮೋಕ್ಷ ಸಿಕ್ತು ಅಂದ್ರೆ ಇನ್ನೊಂದು ಮನಸ್ಸಿಗೆ ಸಿಕ್ಕಿರ್ಬೇಕು ಅಂತಲ್ಲ. ಇದು ಸಿಕ್ಕಿದೆ ಅಂದ್ಮೇಲೆ ಅದು ಇನ್ನೊಂದನ್ನ ಸಿಕ್ಕಿಲ್ಲ ಅಂತ ಅನ್ಕೊಳಕ್ ಬರೋದಿಲ್ಲ. ಇನ್ನೊಂದು ಮನಸ್ಸು ಹಾಗೆ ಬಂಧನದಲ್ಲಿ ಇದ್ದಿರ್ತದೆ. ಹೀಗೆ ಮನಸ್ಸು ಅನ್ನುವಂಥದ್ದು ಎಷ್ಟು ಅಂದ್ರೆ ಇದು ಇಡೀ ಶರೀರ, ಇಂದ್ರಿಯ ಎಲ್ಲವನ್ನು ಸೃಷ್ಟಿ ಮಾಡೋದಿದೆ. ಶರೀರ, ಇಂದ್ರಿಯ, ದೇಹ ಇವೆಲ್ಲವನ್ನು ಸೃಷ್ಟಿ ಮಾಡಿರೋದು ಈ ಮನಸ್ಸೇ. ಈ ಮನಸ್ಸಿನ ಆಜ್ಞೆಯಂತೆ ಇವೆಲ್ಲವೂ ರಚನೆ ಆಗಿದ್ದಾವೆ ಹೊರತು ಇವುಗಳ ಕಾಂಬಿನೇಷನ್ ಮನಸ್ಸು ಬಂದು ಕೂತ್ಕೊಂಡಿಲ್ಲ. ಇದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಮನಸ್ಸು ತನಿಗೆ ಬೇಕಾದಂತಹ ಶರೀರವನ್ನ ರಚನೆ ಮಾಡಿದೆ, ತನಿಗೆ ಬೇಕಾದಂತಹ ಇಂದ್ರಿಯಗಳನ್ನು ರಚನೆ ಮಾಡಿದೆ, ತನಿಗೆ ಬೇಕಾದಂತಹ ಬುದ್ಧಿಯನ್ನ ರಚನೆ ಮಾಡಿದೆ, ತನಿಗೆ ಬೇಕಾದ ರೀತಿಯಲ್ಲಿ ಅದು ವಿಚಾರ ಮಾಡಿ ಬದುಕಿಸ್ತಾ ಇದೆ. ಹಾಗಾಗಿ ಮನಸ್ಸೇ ಪೂರ್ಣ ರೂಪದಲ್ಲಿ ಇವನ್ನ ಸೃಷ್ಟಿ ಮಾಡಿದೆ, ಒಂದಷ್ಟು ಸಂಗ್ರಹ ಮಾಡ್ಕೊಂಡಿದೆ, ಶರೀರ ರೀತಿಯಲ್ಲೇ ಸಂಗ್ರಹ ಮಾಡ್ಕೊಂಡಿದೆ. ಸೊ ಇದು ಸರ್ವ ನಿಯಂತ್ರಕ, ಎಲ್ಲದೂ ನಿಯಂತ್ರಣ ಮಾಡೋದು. ಇಲ್ಲಿಂದ ಬುದ್ಧಿ, ಆಮೇಲೆ ಇವೆಲ್ಲ ನಿಮ್ಮ ಹಾರ್ಮೋನ್ಸ್, ಎಂಜೈಮ್ಸ್ ಎಲ್ಲ ಆನಂತರ. ಹಾಗಾಗಿ ಮನಸ್ಸು ಏನಾಗಿದೆ, ಇಲ್ಲಿ ಮನಸ್ಸೇ ವಿಕಾರ ಆಗಿರೋದ್ರಿಂದ, ಮನೋವಿಕಾರ ವಿಕೃತಿ ಆದ್ರಿಂದ ಏನಾಗಿದೆ ಅನ್ನೋದನ್ನ ನೋಡೋಣ. ಇದು ಬಹಳ ಇಂಪಾರ್ಟೆಂಟ್ ಆಗಿ ಇರುವಂತದ್ದು. ಒಂದು ಜೀವಿ ಅಂತ ಕರೆದ್ರೆ ಆಚಾರ್ಯ ಹೇಳಿದ್ರೆ ಶರೀರ, ಇಂದ್ರಿಯ, ಸತ್ವ ಮತ್ತೆ ಆತ್ಮ ಅಂತ ಹೇಳಿದ್ರು. ಶರೀರ,
ಇಂದ್ರಿಯ, ಸತ್ವ ಮತ್ತು ಆತ್ಮ ಅಂತೂ ಇದ್ದೇ ಇರ್ತದೆ, ನೀವು ಪ್ರತ್ಯೇಕ ಮಾಡೋಕ್ಕಾಗೋದಿಲ್ಲ, ಎಲ್ಲೂ ಪ್ರತ್ಯೇಕ ಮಾಡೋಕ್ಕಾಗಲ್ಲ. ಸೊ ಮನಸ್ಸು, ಇಂದ್ರಿಯ ಇವುಗಳ ಕಾಂಬಿನೇಷನ್ ಆತ್ಮನ ಜೊತೆಗೆ ಇದನ್ನ ನಾವು ಜೀವಿ ಅಂತ ಕರಿತೀವಿ ಅಲ್ವಾ. ಸೊ ಇಲ್ಲಿ ವಿಕಾರಗಳು ಇಲ್ಲಿ ಮನಸ್ಸಲ್ಲಿ. ಸೊ ಶರೀರೇಂದ್ರಿಯಗಳು ಇದರ ಆಜ್ಞೆಯ ಪ್ರಕಾರ ವರ್ತಿಸ್ತಾ ಇದೆ, ಹಾಗಾಗಿ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಇದು ಆಟಿಸ್ಟಿಕ್ ಅಥವಾ ಹೈಪರ್ ಆಕ್ಟಿವ್ ಬೇಬಿ ಅಥವಾ ADHD ಅನ್ನೋದು ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರೋದು ಈ ರೂಪದಲ್ಲಿ, ಶರೀರೇಂದ್ರಿಯಗಳ ಕರ್ಮಗಳ ರೂಪದಲ್ಲಿ ಕಾಣಿಸ್ತಾ ಇದೆ ಹೊರತು ಮನಸ್ಸು ಹಂಗ್ ಮಾಡ್ತಾ ಇರೋದ್ರಿಂದ ಹಂಗಾಗ್ತಾ ಇರೋದು, ಹೌದಲ್ವಾ. ಸೊ ಜೀವಿ ಅಂತಕ್ಕಂದ್ರೆ ಇಂದ್ರಿಯ, ಸತ್ವ, ಆತ್ಮ ಇವುಗಳ ಶರೀರದ ಜೊತೆ ಇವುಗಳ ಸಂಯೋಗ. ಈ ಮಾನಸಿಕ ವಿಕಾರ ಅಂತ ನಾವು ಇದನ್ನ ನಿರ್ಧಾರ ಮಾಡಬೇಕು, ಭೌತಿಕ ಅಂತ ಅಲ್ಲ, ನರಗಳ ವಿಕೃತಿ ಅಂತಲ್ಲ. ನರಗಳನ್ನ ಸೃಷ್ಟಿ ಮಾಡಿಕೊಂಡಿರೋದು ಕೂಡ, ಅದಕ್ಕೆ ಬೇಕಾದ ರೀತಿಯಲ್ಲಿ ನರಗಳನ್ನ ಸೃಷ್ಟಿ ಮಾಡಿಕೊಂಡಿರೋದು ಕೂಡ ಅದರದೇ ಮನಸ್ಸು. ಪ್ರತಿಯೊಂದು ಜೀವಿ, ಅಮೀಬಾದಿಂದ ಹಿಡಿದು ಮನುಷ್ಯನವರೆಗೂ ಇರ್ತಕ್ಕಂತಹ ಪ್ರತಿಯೊಂದು ಜೀವಿ ಅದರದೇ ಆದ ನರಮಂಡಲವನ್ನು ಸೃಷ್ಟಿ ಮಾಡಿಕೊಂಡಿರೋದು, ಅದು ಉತ್ಪತ್ತಿ ಮಾಡಿರೋ ಮನಸ್ಸಿನಿಂದ. ಅದರೊಡೆಗೆ ಬಂದಲ್ಲಿ ಕೂತ್ಕೊಂಡಿರೋದೇನಲ್ಲ, ಮನಸ್ಸು ಅದನ್ನ ಆ ರೀತಿ ತಯಾರು ಮಾಡ್ಕೊಂಡಿದೆ, ಆ ರೀತಿ ಆಕ್ಟ್ ಮಾಡ್ತದೆ, ಅದು ಸರಿಯಾದ ಆಯಾ ಜೀವಿಗಳಿಗೆ ಅದು ಸರಿಯಾದ. ಆದರೆ ಇಲ್ಲಿ ಯಾಕೆ ಮನಸ್ಸು ಹಿಂಗಾಗ್ತಾ ಇದೆ, ಇದು ಸ್ವಲ್ಪ ಸೂಕ್ಷ್ಮ ಆದರೂ ವೈಜ್ಞಾನಿಕವಾಗಿ, ಆಯುರ್ವೈಜ್ಞಾನಿಕವಾಗಿ ಇದು ಪೂರ್ಣ ಸತ್ಯ. ಸೂಕ್ಷ್ಮ ಅಂಶ ಅಲೋಪತಿ ವಿಜ್ಞಾನಕ್ಕೆ ಅಥವಾ ಮಾಡರ್ನ್ ಸೈನ್ಸ್ಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ನೀವು ಹೀಗೆ ಹೇಳಬಾರ್ದು ಅಂತ ಅವ್ರು ಹೇಳ್ಬೋದು. ಆದರೆ ನಾವು ಚಿಕಿತ್ಸೆಯಲ್ಲಿ ಸಾಫಲ್ಯ ಕಾಣ್ತಾ ಇರೋದನ್ನು ನೋಡಿದ್ರೆ ಡೆಫಿನೆಟ್ಲಿ ಇದೇ ರೀತಿಯ ಕ್ರಿಯೆ ನಡೆದು ಹೀಗೆ ಬಂದಿದೆ. ಶುಕ್ರ ಅಥವಾ ಜೀವ ಸಂಯೋಗಿ ತೂಕಲು ಕುಕ್ಷಿಗತೆ ಅಂತ ಆಚಾರ್ಯರು. ಶುಕ್ರ ಅಥವಾ ಜೀವ ಸಂಯೋಗ, ಇವುಗಳ ಸಂಯೋಗ, ಕಾಂಬಿನೇಷನ್ ಆಫ್ ದಿಸ್ ಟು. ಇದನ್ನೇನು ಹೇಳ್ತೀವಿ ನಾವು, ಗರ್ಭ ಅಂತ ಕರಿತೀವಿ. ಇದೇ ಮುಂದೆ ಜೀವಿ ಅಥವಾ ಆಯು, ಏನ್ ಕರೀತಾರೆ ಆಯು ಅಥವಾ ಜೀವಿತ, ಜೀವಿ, ಶರೀರ ಈ ಕರೆ. ಸೊ ನಾವಿಲ್ಲಿ ಎಲ್ಲಿಂದ ಬಂದಿದ್ದೀವಿ ಅಂದ್ರೆ ಈ ಮೂರಿಂದ, ತಂದೆ, ತಾಯಿ ಮತ್ತು ನಮ್ದೇ ಆದ ಒಂದು ಜೀವ. ಇಲ್ಲಿ ಆಗುವಂತ ಡಿಫೆಕ್ಟ್ ನಾವು ಗುರುತಿಸ್ಕೊಂಡ್ರೆ ನಿಧಾನವನ್ನ ಕಂಡ್ಕೋಬಹುದು ಮತ್ತೆ ಸಂಪ್ರಾಪ್ತಿಯನ್ನ ಕಂಡ್ಕೋಬಹುದು. ರೈಟ್. ಆಚಾರ್ಯರು ಎಲ್ಲ ಮಾನಸಿಕ ವಿಕಾರಗಳಿಗೆ ಸತ್ವಕ್ಷಯ ಹೇಳಿದ್ದಾರೆ. ರೈಟ್, ಸತ್ವಕ್ಷಯ. ಹಾಗೆಯೇ ರಜೋವೃದ್ಧಿ ಅಂತ ಹೇಳಿದರೆ, ತಮೋವೃದ್ಧಿ ಅಂತ ಹೇಳಿದ್ದಾರೆ. ವೃದ್ಧಿಯಲ್ಲಿ ರಜೋಗುಣಗಳು, ತಮೋಗುಣಗಳು, ಸತ್ವ ಕ್ಷಯ. ಇವುಗಳಿಗೆ ಕ್ಷಯ ಇಲ್ಲ, ರಜೋಗುಣ ಮತ್ತು ತಮೋಗುಣಗಳಿಗೆ ಕ್ಷಯ ಇಲ್ಲ. ಅದನ್ನ ಫೀಲ್ ಮಾಡಿ ಗೊತ್ತಾಗ್ತದೆ, ಅವುಗಳಿಗೆ ಕ್ಷಯ ಇಲ್ಲ, ಕೇವಲ ವೃದ್ಧಿ ಇದೆ. ಸತ್ವಕ್ಕೆ ಮಾತ್ರ ವೃದ್ಧಿ, ಕ್ಷಯ ಎಲ್ಲದೂ ಇದೆ. ಸೊ ಸತ್ವಕ್ಷಯ, ರಜೋವೃದ್ಧಿ, ತಮೋವೃದ್ಧಿ ಅನ್ನೋದಿದೆ. ಇದಕ್ಕೆ ನಿಧಾನಗಳು ಏನು ಮತ್ತು ಎಲ್ಲಿದೆ ಅಂತ ನಾವು ಇಲ್ಲಿವರೆಗೂ ಕೇಳಿದ ಒಂದು ಕೇಸ್ಗಳಲ್ಲಿ, ಅದು ಆಟಿಸಮ್ ಇರ್ಬೋದು, ADHD ಇರ್ಬೋದು, ಅಥವಾ ಇನ್ಕ್ಲೂಡಿಂಗ್ ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂದ್ರೆ ಮೆಂಟಲಿ ಡಿಸಾರ್ಡರ್ಸ್ ಏನಿರ್ತದಲ್ಲ, ಬುದ್ಧಿಮಾಂದ್ಯತೆ ಅಂತ ಕರಿತೀವಲ್ಲ, ಇನ್ಕ್ಲೂಡಿಂಗ್ ಅಲ್ಲಿವರೆಗೂ ಇಷ್ಟು ಕೇಸ್ಗಳಲ್ಲಿ ನಾವು ಇವತ್ತಿನವರೆಗೂ ಕೇಳಿರೋ ನಿಧಾನದಲ್ಲಿ ಒಂದೇ ಒಂದು ಇಲ್ಲ, ಇದಲ್ಲ ಅಂತ ಬಂದಿಲ್ಲ. ಕೇಳಿದ ಪೇರೆಂಟ್ ಹೌದು, ವಿ ಡಿಡ್ ದಿಸ್ ಮಿಸ್ಟೇಕ್, ನಾವು ಕಮಿಟ್ ಆಗಿದ್ವಿ, ಮಿಸ್ಟೇಕ್ ನಮ್ಗೆ ಗೊತ್ತಿರಲಿಲ್ಲ, ಕಮಿಟ್ ಆಗಿದ್ವಿ, ಬಟ್ ಅದ್ರ ರಿಸಲ್ಟ್ ಕಾಣ್ತಾ ಇದೆ. ಸೊ ಇಷ್ಟು ಸ್ಪಷ್ಟವಾಗಿರ್ಬೇಕಾದ್ರೆ ನಿಧಾನವನ್ನು ನಾವು ಗುರುತಿಸ್ದೆ, ಕಾರಣವನ್ನು ಕಂಡುಕೊಳ್ತೇನೆ ನೇರವಾಗಿ ಚಿಕಿತ್ಸೆ ಮಾಡ್ತೀವಿ ಅಂತ ಹೋದ್ರೆ ಅದು ಅನಾಹುತಗಳು ಅಥವಾ ರಿಸಲ್ಟ್ ಬರಲ್ಲ, ಸಾಕಷ್ಟು ಖರ್ಚು ಮಾಡಬೇಕು. ನಾನು ಪೇಷಂಟ್ ನೋಡ್ತೀನಿ ADHD ಅಥವಾ ಆಟಿಸಮ್ ಇರುವಂತಹ ತಂದೆ ತಾಯಿಗಳು ಒಂದು ಸರಿ ಆಧಾರ ಮಗು ಮನೆಗೆ ಬಂದ್ರೆ ಒಂದು ಜನ್ಮ ಅವ್ರದ್ದು ಮುಗಿದು ಹೋಯ್ತು. ನಾನು ಹೇಳ್ತಾ ಇರ್ತೀನಿ, ಗಂಡ ಬೇಡ ಅಂದ್ರೆ ಬಿಟ್ಟಾಕ್ಬೋದು, ಹೆಂಡತಿ ಬೇಡ ಅಂದ್ರೆ ನೀನು ಬಿಟ್ಟಾಕ್ಬೋದು, ಅಪ್ಪ ಅಮ್ಮ ಬೇಡ ಅಂದ್ರೆ ಬಿಡ್ಬೋದು, ಜಾಬ್ ಬೇಡ ಅಂದ್ರೆ ಬಿಡ್ಬೋದು, ಇವ್ರು ಬೇಡ ಅಂದ್ರೆ ಬಿಟ್ಟು ಹೋಗ್ಬೋದು, ಪ್ರಪಂಚನೇ ಬೇಡ ಅಂದ್ರೆ ಸೂಸೈಡ್ ಮಾಡ್ಕೊಂಡು ಹೋಗೋರು ಇದ್ದಾರೆ. ಆದರೆ ಇಂತಹ ಒಂದು ಮಗು ಬಂತು ಬಾಡಿ ನಿಮ್ಮ ಮನೆಗೆ ಅಂದ್ರೆ ಇದನ್ನ ಬಿಡಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗು ಎಲ್ಲಿ ಬಿಡ್ತೀರ? ಸಾಧ್ಯನೇ ಇಲ್ಲ. ಇದರಿಂದ ಯಾವ ಸಂಬಂಧನೂ ಅಥವಾ ಸಂಪರ್ಕ ಕಳ್ಕೊಳಕ್ಕಾಗಲ್ಲ. ಅದನ್ನ ಹಿಡ್ಕೊಂಡೇ ಕೂತ್ಕೋಬೇಕು, ಕೈ ಬಿಟ್ಟು ಅನಾಹುತ ಮಾಡ್ತಾರೆ, ಹಿಡ್ಕೊಂಡೇ ಕೂತ್ಕೋಬೇಕು. ಇಂತಹ ಪೇರೆಂಟ್ಸ್ ಒದ್ದಾಡೋದನ್ನ ತುಂಬಾ ನೋಡಿದ್ದೀನಿ. ದಯಮಾಡಿ ಯಾರು ಮುಂದೆ ಮಕ್ಕಳಾಗಬೇಕು ಅಂತ ಇದ್ದಾರೋ ಅವ್ರಿಗೆ ಗೈಡ್ ಮಾಡಿ, ಗರ್ಭ ಸಂಸ್ಕಾರ ಮಾಡ್ಕೊಳ್ಳದೆ ಮಕ್ಕಳನ್ನ ಪಡಿಬೇಡಿ. ಅನಾಹುತ ಇದೆ ಮುಂದೆ, ಡೆಫಿನೆಟ್ಲಿ ಅನಾಹುತ ಇದೆ. ಗರ್ಭ ಸಂಸ್ಕಾರ ಮಾಡ್ಕೊಳ್ಳದೆ
ಮಕ್ಕಳನ್ನ ಪಡೆಯೋದಕ್ಕೆ ಯೋಚನೆ ಮಾಡಲೇಬೇಡಿ. ಮಕ್ಕಳು ಆಗದೇ ಇದ್ರೇ ಸುಖ. ಆಟಿಸಮ್ ಈ ಥರದ ಮಗು ಹುಟ್ಟು ಅಂದರೆ ನಿಮ್ಮ ಮಗುಗೂ ಕಷ್ಟ, ನಿಮ್ಮ ಇಡೀ ಜನ್ಮ ಅದಕ್ಕೆ ಮೀಸಲಿಟ್ರು ಅದೇನು ಬಗೆಹರಿಯಲ್ಲ. ಹಾಗೆ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದ್ರೆ, ಒಂದು ಊರಿಂದ ಇನ್ನೊಂದೂರಿಗೆ ಹೋಗಿ ದಿನ ಟ್ರೈನಿಂಗ್ ಮಾಡಿಸ್ಕೊಂಡು ಮತ್ತೆ ಬಂದು ಆ ಸ್ಕೂಲಿಗೆ ಸ್ಪೆಷಲ್ ಸ್ಕೂಲ್ಗೆ ಹಾಕಿ ಆ ಮಗು ಇಡೀ ಜೀವನವನ್ನು ನರಕವಾಗಿ ಇಲ್ಲಿ ಕಳೆಯಬೇಕಾಗ್ತದೆ. ಹಾಗಾಗಿ ಕಾರಣವನ್ನು ಸ್ಪಷ್ಟವಾಗಿ ಕಂಡುಕೊಂಡು ಮೊದಲು ಅದನ್ನು ಬಿಡೋದು ತಲೆಗೆ. ನೂರಾರು ತರ್ಕ ಹೂಡಿ ಇದನ್ನ ಡಿನೇ ಮಾಡ್ಕೊತಾ ಕೂತ್ಕೊಳ್ಳೋದು, ಅಥವಾ ಅದನ್ನ ಹಾನಿ ಅನುಭವಿಸ್ಬೇಕಾಗತ್ತೆ ಅಷ್ಟೇನೆ. ಡಿನೇ ಮಾಡ್ಕೊಳ್ಳೋದಾಗ್ಲಿ, ಅಥವಾ ಅದಕ್ಕೆ ತರ್ಕ ಹೂಡಿ ಅದು ಎಲ್ಲಿ ಸಂಶೋಧನೆ ಅಂತ ಅನ್ಕೊಂಡು ಕೂತ್ಕೊಳ್ಳೋದಾಗ್ಲಿ, ಅಥವಾ ಬಂದಾಗ ನೋಡೋಣ ಅಂತ ಉಪೇಕ್ಷೆ ಆಗಲಿ, ಈ ಥರದ್ದು ಮಾಡಿದ್ರೆ ಡೆಫಿನೆಟ್ಲಿ ಕಷ್ಟನ ಫೇಸ್ ಮಾಡಬೇಕಾಗ್ತದೆ. ಇರಲಿ, ಏನು ನಿಧಾನ ಆಗಿದ್ರೆ ಇವುಗಳಿಗೆ ನಿಧಾನಗಳನ್ನು ಆಚಾರ್ಯರು ಏನು ಹೇಳಿದರೆ, ಮತ್ತೆ ನಾವು ನಿಧಾನದಲ್ಲಿ ಒಂದೇ ಒಂದು ಕೇಸ್ ಕೂಡ ಇಲ್ಲ ಅನ್ನೋದಾಗ ಹೇಳಿರೋದು ಏನು ಅಂದ್ರೆ, ಆಚಾರ್ಯ ಹೇಳ್ತಾರೆ ಇದಕ್ಕೆ ಮನೋವಿಕಾರಕ್ಕೆ ಮೊದಲು ಹೇಳ್ತಿರೋರು ಪ್ರಕ್ಲೀನ ಪ್ರದುಷ್ಟ ಅಶುಚಿ ಭೋಜನ. ಇಲ್ಲಿ ಬಂದ್ರು ಮತ್ತು ಭೋಜನ ಆಹಾರಕ್ಕೆ ಬಂತು. ಪ್ರಕ್ಲೀನ ಪ್ರದುಷ್ಟ ಅಶುಚಿ ಭೋಜನ. ಯಾರು? ಮಗುನ ಹುಟ್ಟಿದ ಮಗು ಏನ್ ಮಾಡುತ್ತೆ? ಪ್ರಕ್ಲೀನ ಪ್ರದುಷ್ಟ ಅಶುಚಿ ಭೋಜನ ಯಾರು ಮಾಡಿದ್ದು? ಪ್ರಕ್ಲೀನ ಈ ವಿಷಯದಲ್ಲಿ ಸಂಬಂಧಪಟ್ಟಂಗೆ ಪ್ರಕ್ಲೀನ ಪ್ರದುಷ್ಟ ಅಶುಚಿ ಭೋಜನ ಬೈ ಶುಕ್ರ ಅಂಡ್ ಆರ್ತವ ಯಾರು ಬಂದಿದ್ದಾರೆ? ಪೇರೆಂಟ್ಸ್. ನಾನು ಪ್ರತಿ ಕೇಸನ್ನು ಕೇಳ್ತೀನಿ, ನಿಮ್ಮನೆ ತಂಗಳು ತಿಂತೀರಾ ಅಂದ್ರೆ ಹೌದು. ಹಿಂದಿನ ದಿನ ಸಂಬಾರು, 4-5 ದಿನ ಸಂಬಾರು ತಿಂತೀವಿ. ಇಡ್ಲಿ ದೋಸೆ ಹಿಟ್ಟನ್ನ ಮಾಡಿ ಇಟ್ಟು ಫ್ರಿಜ್ಗೆ ಹಾಕಿ ಮರುದಿನ 4 ದಿನ ಬಿಟ್ಟು ತಿಂತೀವಿ. ಪ್ರತಿದಿನ ಅದನ್ನು ಬಳಸ್ತೀವಿ. ಬೆಂಗಳೂರಲ್ಲಂತೂ ತುಂಬಾ ಜಾಸ್ತಿ ಅದನ್ನ ಫ್ರಿಜ್ಗೆ ಇಟ್ಬಿಟ್ಟು 1 ವಾರ ಎಲ್ಲ ಅದನ್ನೇ ಬಳಸ್ತೀವಿ. ಅದು ಪ್ರಕ್ಲೀನ. ಈವನ್ ಒಂದು ದಿನಕ್ಕೆ ಬಳಸಬೇಕು ಅಂತನೂ ಅಲ್ಲ, ಯಾಕಂದ್ರೆ ಹಿಂದಿನ ದಿನ ರಾತ್ರಿ ನೆನೆ ಹಾಕಿಬಿಟ್ಟು ಅದನ್ನ ಆಮ್ಲೀಯಗೊಳಿಸಿ ಆಮ್ಲೀಯ ಭಾವ ಉತ್ಪತ್ತಿ ಮಾಡಿ ಮರುದಿನ ಅದು ಕೆಟ್ಟ ಹೋಗಿರೋದು ಅಂತ ಅರ್ಥ, ಅದು ಬಳಸೋಗಿರೋದು ಅಂತ ಅರ್ಥ. ಆಮ್ಲೀಯತೆ ತುಂಬಾ ಚೆನ್ನಾಗಿ ಉಳಿ ಬಂದಿದೆ, ಕೆಟ್ಟ ಹೋಗಿದೆ ಅಂತ ಅದನ್ನ ನಾವು ದೋಸೆ ಇಡ್ಲಿ ಮಾಡ್ಕೊಂತಿದ್ರೆ ಅದು ಒಳ್ಳೇದು, ಜಗತ್ತಲ್ಲಿ ಒಳ್ಳೆ ಫುಡ್. ಅದು ಏನಾದ್ರು ಸಂಶೋಧನೆ ಮಾಡ್ಕೊಳ್ಳಿ, ಅನುಭವಿಸೋರು ಯಾರು? ಇದು ಫಸ್ಟ್ ಪೇಷಂಟ್ಗೆ ನೀವು ಕನ್ವಿನ್ಸ್ ಮಾಡ್ಬೇಕಾಗ್ತದೆ. ಡಾಕ್ಟರ್ಸ್ ಇದು ಹೌದಾ ಅಂತ ಕೇಳಿದ ತಕ್ಷಣ ಅವ್ರಿಗೆ ಅನ್ಸುತ್ತೆ ವಿ ಡಿಡ್ ಎ ಮಿಸ್ಟೇಕ್, ನಾವು ಮಿಸ್ಟೇಕ್ ಮಾಡಿದ್ವಿ, ಯಾರು ಇದನ್ನು ಹೇಳಲಿಲ್ಲ, ಎಲ್ಲರೂ ನಮಗೆ ಸಿಗ್ಲೇ ಇಲ್ಲ ಈ ಮಾಹಿತಿ, ನಾವು ಇದನ್ನು ಮಿಸ್ಟೇಕ್ ಮಾಡಿದ್ದೀವಿ ಅಂತ. ಪ್ರಕ್ಲೀನ ಅಂದ್ರೆ ಹಿಂದಿನ ದಿನ ಸಂಬಾರಗಳು, ಹಿಂದಿನ ದಿನದ ಅನ್ನ. ಆಚಾರ್ಯರ ಆಹಾರದ ಬಗ್ಗೆ ಏನು ಹೇಳಿದ್ರೆ, ಭೋಜನದ ಬಗ್ಗೆ ಏನು ಹೇಳಿದ್ರೆ? ಸ್ನಿಗ್ಧ, ದ್ರವ, ಉಷ್ಣ, ಇಷ್ಟನ್ನು ಹೇಳಿ ಅನಿಸ್ತಿಲ್ಲ ಅವರು. ವೆರಿ ಇಂಪಾರ್ಟೆಂಟ್. ಸ್ನಿಗ್ಧ, ದ್ರವ, ಉಷ್ಣ ಅಂದ್ಬಿಟ್ಟಿದ್ರೆ ಮುಗಿದೋಗ್ತಿತ್ತು. ಉಷ್ಣ ಅಂದ್ರೆ ಹಿಂದಿನ ಕಾಸಿ ತಿನ್ಬೋದಿತ್ತು, ಆದ್ರೆ ಅನಭಿಷ್ಯಂದಿ ಅಂದ್ರು. ಅನಭಿಷ್ಯಂದಿ, ಸ್ನಿಗ್ಧ ದ್ರವೋಷ್ಣ ಅನಭಿಷ್ಯಂದಿ ಆಹಾರ. ಸೊ ಅನಭಿಷ್ಯಂದಿ ಅಂದ್ರೆ ಫ್ರೆಶ್ ಇರಬೇಕು ಅಂತ ಅರ್ಥ. ಉಷ್ಣ ಇರಬೇಕು ನಿಜ, ಆದ್ರೆ ಹಿಂದಿದ್ದ ಕಾಯಿಸಿದ್ದಲ್ಲ. ಈ 3 ಸರಿನೇ, ಆದ್ರೆ ಇದನ್ನ ಹಿಡದೇ ಇದ್ದಿದ್ರೆ ಈ 3ಕ್ಕೆ ಅಪವಾದ ಮಾಡಿಬಿಡ್ತೀವಿ ನಾವು. ಹಿಂದಿದ್ದ ಉಷ್ಣ, ದ್ರವ ಇದೆ, ಸ್ನಿಗ್ಧವಾಗಿದೆ. ಅದಕ್ಕೆ ಸ್ನಿಗ್ಧ ಅಂದ್ರೆ ನೀವು ತುಪ್ಪ, ಬೆಣ್ಣೆ ಅಂತ ವಿಚಾರ ಮಾಡೋದಲ್ಲ. ಸ್ನಿಗ್ಧ ದ್ರವ್ಯಗಳು, ಅಕ್ಕಿ ಸ್ನಿಗ್ಧ ದ್ರವ್ಯ, ಗೋಧಿ ಸ್ನಿಗ್ಧ ದ್ರವ್ಯ. ಸೊ ಸ್ನಿಗ್ಧ ದ್ರವ್ಯ, ದ್ರವ ದ್ರವ್ಯ, ಉಷ್ಣ ಇರಬೇಕು, ಅನವಿಷ್ಯಂದಿಯಾಗಿ ಇರಬೇಕು. ಇಲ್ಲಿ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಜನ. ಅನವಿಷ್ಯಂದಿ, ಅವಿಷ್ಯಂದ್ಯ. ಅವಿಷ್ಯಂದ್ರ ಅಂಟ್ಕೊಳ್ಳೋದು. ಪ್ರಕ್ಲೀನ ಅಂದ್ರೆ ಅಂಟ್ಕೊಳ್ತದೆ, ಕ್ಲೀನ ಆಹಾರ ಅಂದ್ರೆ ಅಂಟ್ಕೊಳ್ಳೋ ಗುಣನೇ. ಪ್ರಕ್ಲೀನ ಅನ್ನವನ್ನು ಸೇವನೆ ಮಾಡಿ ಭೋಜನದಿಂದನೇ ಬಂದಿದ್ದು. ಆಚಾರ್ಯ ಸ್ಪಷ್ಟವಾಗಿ ಹೇಳ್ತಾರೆ, ಈ ಭೋಜನದಿಂದನೇ ಮನೋವಿಕಾರಗಳು, ಎಲ್ಲಾ ಮನೋವಿಕಾರಗಳು ಉತ್ಪತ್ತಿ ಆಗ್ತಾ ಇರೋದು ಈ ಭೋಜನದಿಂದ. ಈ ರೀತಿ ಮಾಡಿದ್ದೇನೆ. ಪ್ರದುಷ್ಟ ಭೋಜನ ಅಂದ್ರೆ ಇವತ್ತು ದುಷ್ಟ ಭೋಜನ ಅಂದ್ರೆ ಆಹಾರ ಧಾನ್ಯ ಸರಿ ಇಲ್ಲ ಅಂತ ತಿನ್ನೋದು, ಹಣ್ಣು ಸರಿ ಇಲ್ಲ ಅಂತ ತಿನ್ನೋದು. ಎಕ್ಸಾಂಪಲ್ ಹೇಳ್ತೀನಿ, ಮಾವಿನ ಹಣ್ಣು ಇವತ್ತಿನ ಸೀಸನ್. ಮಾವಿನ ಹಣ್ಣು ನಾವು ಹಿಂದೆ ಮಾವಿನ ಹಣ್ಣನ್ನು ಮನೆಯಲ್ಲಿ ಇಟ್ಟರೆ ಇಡೀ ಮನೆಯೆಲ್ಲ, ಒಂದು ಮಾವಿನ ಹಣ್ಣು ಇಟ್ಟರೆ ಇಡೀ ಮನೆಯೆಲ್ಲ ವಾಸನೆ ಆಗಿರೋದು, ಹೌದಾ? ಒಂದಷ್ಟು ನಮ್ಮ ಹಳ್ಳಿಗಳಲ್ಲಿ ನಮ್ಮಲ್ಲಿ ಮನೆಯಲ್ಲಿ ಮಾವಿನ ಮರ ಇಟ್ಟು ಒಂದೇ ಒಂದು ಅಂತ ಒಂದು ಮನೇಲಿ ಹಾಕಿ ಊರಿಗೆಲ್ಲ ಹಂಚ್ತಿದ್ವಿ ಅನ್ಕೋ ಫ್ರೀಯಾಗಿ. ಸೊ ಅದನ್ನ ಮನೇಲಿ ಹಾಕಿ ಒತ್ತೆ ಇಟ್ಟರೆ ಆ ಕಡೆ ಓಣಿ ಈ ಕಡೆ ಓಣಿ ಪಕ್ಕ ಓಣಿಗೆಲ್ಲ ಸರ್ ಇವ್ರ ಮನೇಲಿ, ಅಜ್ಜರ ಮನೇಲಿ
ವಾಸನೆ ಬರ್ತಾ ಇದೆ ಕಣೋ, ಅಲ್ಲಿ ಹಣ್ಣುಗಳು ಬಂದಾವೆ ಅಂತ ಎಲ್ಲರ ಮನೆಗೆ ಕೊಡಿಸ್ತಿತ್ತು ನಮ್ಮ ತಾತ. ಇವ್ರ ಮನೆಗೆ ಕೊಟ್ಟು ಅವ್ರ ಮನೆಗೆ ಕೊಡು ಅಂತ. ಸೊ ಈ ಹಣ್ಣುಗಳಿದಾವಲ್ಲ, ಹಣ್ಣಿನ ವಾಸನೆ ಅಷ್ಟು ಚೆನ್ನಾಗಿ ಬರ್ತಿತ್ತಲ್ಲ, ಇವತ್ತು ಮಾರ್ಕೆಟಲ್ಲಿ ಲೋಡ್ ಗಟ್ಟಲೆ ಇರ್ತದೆ. ಮಾವಿನ ಹಣ್ಣಿನ ವಾಸನೆ ನೋಡಿ ಇದೆಯಾ? ಕಲರ್ ಇದೆ, ನೋಡ್ತಾ ಇದ್ದೀವಿ, ಹಣ್ಣು ಅಂತ ಅನ್ಸುತ್ತೆ, ವಾಸನೆ ಇದೆಯಾ? ಹಾಗಾದ್ರೆ ಹಣ್ಣೆ ಹೌದಲ್ಲ? ವಾಸನೆ ಇರಲೇಬೇಕಿತ್ತಲ್ಲ. ಮುಂದಿನ ಪೀಳಿಗೆ ಅನ್ಕೋತದೆ ಹಣ್ಣಿಗೆ ವಾಸನೆ ಇರಲ್ಲ, ಅದು ಸಿಹಿಯಾಗಿರ್ತದೆ, ಕಲರ್ ಇರ್ತದೆ ಅಂತ ಅನ್ಕೊಳ್ಳೋಷ್ಟು ಲೆವೆಲ್ಗೆ ನಾವು ಹಾಳು ಮಾಡಿದ್ದೇವೆ. ಹಣ್ಣು ಊರಿಗೆಲ್ಲ ಘಮಘಮ ಅನ್ನುವಂಥ ವಾಸನೆ ಬರಬೇಕಾಗಿತ್ತು. ಬರದೇ ಇರೋದಕ್ಕೆ ಅದು ಏನಂದ್ರೆ ಹಣ್ಣಾಗಿಲ್ಲ, ಅದು ಇನ್ನು ಕಾಯಾಗಿದೆ, ಕೆಮಿಕಲಿ ಅದನ್ನು ಹಣ್ಣು ಮಾಡಿದೀವಲ್ಲ ಪೌಡರ್ ಹಾಕಿ ಸಾಕಷ್ಟು. ಮಾವಿನ ಹಣ್ಣಿಂದ ಒಂದೇ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ. ಸೊ ಅದನ್ನ ಪೌಡರ್ ಹಾಕಿ ಬೇಗ ಮಾಡಿದ್ದೀವಿ ಅಷ್ಟೇ. ಆದ್ರೆ ಹಣ್ಣಿನ ಯಾವ ಕ್ವಾಲಿಟಿನೂ ಬಂದಿಲ್ಲದೆ ಇರೋದ್ರಿಂದ ಆ ಕಾಯಿನ ನಾವು ಹಣ್ಣು ಅಂತ ಅನ್ಕೊಂಡು ಹುಡಿನ ತಿಂತಾ ಇದ್ದೀವಿ. ಮಾವಿನ ಹಣ್ಣು ತಿಂದ ತಕ್ಷಣ ಏನೇನೋ ಸಮಸ್ಯೆ ಬರ್ತಾ ಇದೆ. ಒರಿಜಿನಲ್ ಮಾವಿನ ಹಣ್ಣು ತಿಂದ್ರೆ ಯಾವ ಡಯಾಬಿಟಿಸ್ ಹೆಚ್ಚಾಗಲ್ಲ, ಏನೂ ಆಗೋದಿಲ್ಲ. ಸೊ ಹೀಗೆ ಆ ಆಮ್ಲೀಯತೆ ಏನಿದೆಯಲ್ಲ, ಅದು ಪ್ರೊಟೀನ್ ಅನ್ನೋದು ಇರ್ತದೆ. ದೋಸೆ ಇಡ್ಲಿ ಕೊಟ್ಟಿರೋದು ಇರ್ತದೆ. ಯಾವುದೇ ಆಹಾರ ಕಾಲ ಕಳೀತು ಅಂದ್ರೆ ಅದು ಹುಳಿ ಬಂದ್ಬಿಡ್ತದೆ, ಆಸಿಡ್ ಲೆವೆಲ್ ಹೆಚ್ಚಾಗ್ತದೆ, ಅಲ್ಲೆಲ್ಲ ಕ್ರಿಮಿಗಳು ಬೆಳೆದಂತೆ ಆಗ್ತದೆ. ಸೊ ಇದು ಪ್ರಕ್ಲಿನ್ನ ಅನ್ನೋ ಪ್ರದುಷ್ಟತೆ ಕೂಡ ಅದೇ ಪ್ರಕ್ಲಿನ್ನತೆಯನ್ನ ಉಂಟು ಮಾಡ್ತದೆ. ದುಷ್ಟ ಆಹಾರ ಅಂದ್ರೆ ಈ ಹಣ್ಣನ್ನ ಬೇಗ ಇದು ಮಾಡಿಡುವಂಥದ್ದು. ನಾನು ಕಬ್ಬು ತಿನ್ನುವುದ್ರೆ ಹೆಂಡ ಕುಡಿಯುವಂಥದ್ದು. ಅಂದ್ರೆ ಕಬ್ಬಿನಿಂದ ಬೆಲ್ಲ ಮಾಡ್ಕೊಂಡು ತಿನ್ಬೋದು, ಕಬ್ಬನ್ನು ತಿನ್ಬೋದು, ಅದರದ್ದೇ ಆರಸನ್ ಅಂತೇಳಿ ಹೆಂಡ ಮಾಡ್ಕೊಂಡು ಕುಡಿದ್ರೆ ಇದು ಪರಿಸ್ಥಿತಿ ಇವತ್ತು. ಸೊ ಆಹಾರದ ದೋಷಗಳನ್ನು ಹೇಳ್ತೇನೆ ಆಮೇಲೆ ಏನೆಲ್ಲ ಮಾಡಿರ್ತಾರೆ ಅಂತ. ಚಿತ್ರಾನ್ನ ಪುಳಿಯೋಗರೆ, ಫ್ರೈಡ್ ರೈಸು, ಇವು ಪ್ರಕ್ಲಿನ್ನ ಅನ್ನಗಳೇ. ಹಿಂಗೆ ಪ್ರಕ್ಲಿನ್ನ ಅನ್ನ ಅಂದ್ರೆ ಅದಕ್ಕೆ ಬೇಗ ಕೆಡುವಂತ ಗುಣ ಇದೆ. ಪೇಷಂಟ್ ಕೇಳೋದು ನೋಡಿ, ಮನೆ ಚಿತ್ರಾನ್ನ ಮಾಡಿರ್ತೀರಾ, ಎಷ್ಟು ಬೇಗ ಕೆಡ್ತದೆ? ಹೌದು ಸರ್, ಬೇಗ ಕೆಡ್ತದೆ. ಪಲಾವ್ ಹೋಲಿಸಿದ್ರೆ ಬಹಳ ಬೇಗ ಕೆಡ್ತದೆ. ಸರಿ, ಬೇಸಿಗೆಯಲ್ಲಿ ಇನ್ನೂ ಬೇಗ ಕೆಡ್ತದೆ, ಹೌದಾ? ಹಾಗಾದ್ರೆ ನಾವು ಫ್ರೆಶ್ ಆಗಿ ಅನ್ನ ಮಾಡ್ಕೊಂಡು, ಫ್ರೆಶ್ ಆಗಿ ಎಣ್ಣೆ ಮಾಡಿಸ್ಕೊಂಡು ಕಲಸ್ಕೊಂಡು ಈಗಲೇ ತಿಂದ್ರೆ ಹೊಟ್ಟೆ ಟೆಂಪರೇಚರ್ ಎಷ್ಟಿರ್ತದೆ? 36 ಡಿಗ್ರಿ. ಅದು ಬೇಸಿಗೆನೆ ತಾನೆ ಎಲ್ಲ ಕಾಲದಲ್ಲೂ. ಸೊ ಆ 36 ಡಿಗ್ರಿ ಅದು ಡೈಜೆಸ್ಟ್ ಆಗೋಕ್ಕಿಂತ ಮೊದಲೇನೆ ಹಾಳಿಸ್ಬಿಡ್ತದೆ. ಪ್ರೊಕ್ಲಿನ್ನ ಅನ್ನ ತಿಂದಂಗೆ ತಾನೆ ಅದು. ಸೊ ಈ ಮೂರರ ಹೊಡೆತವನ್ನ ಸರಿಯಾಗಿ ಎಲ್ಲ ಹದಿಹರಿಯದವರು ತಿಂತ ಬಂದು ಕೊನೆಗೆ ಗರ್ಭಿಣಿಯಾಗಿ ಇತ್ತ ಮಗುನ ಪಡಿತಾ ಇರೋದು 100% ಸತ್ಯ. ಮತ್ತೆ ಎಲ್ಲರೂ ಹೌದು ಅಂತ ಹೇಳ್ತಾರೆ. ಸೊ ಪ್ರದುಷ್ಟ ಅನ್ನ ಅಂದ್ರೆ ಸಂಸ್ಕಾರವನ್ನ ವ್ಯತ್ಯಾಸ ಮಾಡಿಕೊಂಡು, ಹಣ್ಣು ಮಾಡೋ ಸಂಸ್ಕಾರ ವ್ಯತ್ಯಾಸ, ಅನ್ನ ಮಾಡೋ ಸಂಸ್ಕಾರ ವ್ಯತ್ಯಾಸ, ಈ ತರದ ವ್ಯತ್ಯಾಸಗಳನ್ನು ನೋಡ್ಕೊಂಡು ಮಾಡುವಂಥದ್ದು ಅಶುಚಿ ಭೋಜನ. ಇವು ಹಳ್ಳಿಗಳಲ್ಲಿ ಕೆಲವರು ಮಾಡ್ತಾರೆ, ಸಿಟಿಲಂತೂ ಬಹಳ ಸುಜಿ ಅಂತ ಬಹಳ ಮಾಡ್ತಾರೆ. ಅಶುಚಿ ಭೋಜನ ಅಂದ್ರೆ ಅದಕ್ಕೆ ಮಣ್ಣು ಇರ್ತದೋ, ಅದಕ್ಕೆ ಪಾತ್ರ ಸರಿ ತೊಳೆದಿರೋದು, ಇವೆಲ್ಲ ಸೇರ್ಕೊಂಡು ಅಶುಚಿ ಭೋಜನ ಇದೆ. ಅಶುಚಿ ಭೋಜನ ಇವತ್ತು ಸೋಪನ್ನ ಹಾಕಿ ತೊಳಿತಾರೆ ಪಾತ್ರೆನ, ಆ ಸೋಪೇ ಹೋಗಲ್ಲ, ಅದರಲ್ಲೇ ಪಾತ್ರೆನ ಅಡಿಗೆ ಮಾಡುವಂಥದ್ದು, ಅದನ್ನೇ ತಟ್ಟೆಲ್ಲ ಅದೇ ರೀತಿ ಊಟ ಮಾಡೋದು. ಸೊ ಇದು ಶುಚಿಯಾಗಿ ಇಲ್ಲದೆ ಇರೋ ರೀತಿಯಲ್ಲಿ ಊಟ ಮಾಡುವಂಥದ್ದು. ಆದ್ರೆ ಆಚಾರ್ಯ ಇಲ್ಲಿ ಹೇಳಿರುವಂತಹ ಅಶುಚಿ ಭೋಜನಕ್ಕೆ ಏನು ಮೇಲೆ ಕಣ ಅಶುಚಿ ಸ್ಥಾನ, ತಿನ್ನಬೇಕು ಅಂತ ಅನ್ಸಲ್ಲ, ಅಷ್ಟು ಕೊಳಕರಂತ ಸ್ಥಾನದಲ್ಲಿ ಕೂತ್ಕೊಂಡು ತಿನ್ನೋದು. ಅವನಿಗೆ ಮನಸ್ಸಿಗೆ ತುಂಬಾ ವಿಕಾರ ಉತ್ಪತ್ತಿ ಆಗ್ತದೆ. ಶರೀರಕ್ಕೇನೋ ಅನ್ನ ಹೋಗ್ಬಿಡುತ್ತೆ, ಆದ್ರೆ ಮನಸ್ಸಿಗೆ ವಿಕಾರ ಉತ್ಪತ್ತಿ ಆಗಿಬಿಡ್ತದೆ. ಆವಾಗ ಅದು ಹಂಗೆ ಮೇಲೆ ಹಂಗಾಯ್ತಂದ್ರೆ ಅವನಿಗೆ ಮಾನಸಿಕ ವಿಕಾರ ಬಂದೇ ಬಿಡ್ತದೆ. ಅಶುಚಿ ಸ್ಥಾನದಲ್ಲಿ ಕೂತ್ಕೊಂಡು ತಿನ್ನುವಂಥದ್ದು, ಅಶುಚಿಯಾಗಿರುವಂಥದ್ದು, ನೊಣ ಎಲ್ಲ ಬಂದಿರ್ತವೆ, ವಿಚಿತ್ರ ತಿನ್ನೋದಿದ್ದಾರೆ, ನೋಡಿದ್ದೀನಿ ನಾನು. ಅವ್ರಿಗೇನೋ ಒಂದ್ಸಲ ಯಾಕಂದ್ರೆ ಮನಸ್ಸು ಅಷ್ಟೊಂದು ಸೂಕ್ಷ್ಮ ಆಗಿರಲ್ಲ, ಸೂಕ್ಷ್ಮವಾದಂಥ ಮನಸ್ಸಿಗೆ ಪೆಟ್ಟು ಬಿಡುತ್ತದೆ. ಈ ಭೋಜನಗಳನ್ನ ಪೇರೆಂಟ್ಸ್ ಮಾಡ್ತಾ ಇರೋದ್ರಿಂದ ಅವರ ಶುಕ್ರ ಮತ್ತು ಆರ್ತವಗಳು ಈ ರೀತಿ ರೆಡಿ ಆಗ್ತದೆ. ಇದು ಮನಸ್ಸಿಗೆ ಸಮಸ್ಯೆನ ಅಲ್ಲ, ಹೇಗೆ ಸಮಸ್ಯೆ ಇರೋದನ್ನ ಸಂಪ್ರಾಪ್ತಿಯನ್ನು ನೋಡೋಣ. ಈ ಭೋಜನವನ್ನು ಮಾಡಿದ್ವಿ, ಇಲ್ಲಿ ಆಗಿದ್ದ ಅನಾಹುತ ನಾವು ಸಂಪ್ರಾಪ್ತಿಯಲ್ಲಿ ನೋಡ್ಬೇಕಾಗ್ತದೆ, ಹೆಂಗದು ಉತ್ಪತ್ತಿ ಆಗ್ತದೆ. ಯಾವುದೇ ಬೀಜ ಭಾಗ ಶುಕ್ರ ಅಥವಾ ಆರ್ತ ಉತ್ಪತ್ತಿ ಆಗಿರೋದು ಅನ್ನಾತ್ ಪುರುಷ ಅಂತ ಹೇಳಿದ್ರು. ಅನ್ನ ಅಂದ್ರೆ ಆಹಾರ, ಆಹಾರದಿಂದಲೇ ಪುರುಷ ಅಥವಾ ಶರೀರ ತಕ್ಕಬಹುದಾ? ಸೊ ಈ ಪುರುಷ ಇದೆಲ್ಲ ಆಗಿರೋದ್ರಿಂದ ಆಹಾರದಿಂದ. ಹೇಗೆ? ಆಹಾರದಿಂದ ಬೀಜ, ಬೀಜದಿಂದ ಪುರುಷ, ಹೌದಾ? ಸೊ ಈ ಬೀಜದಲ್ಲಿ ನಾವು ಶುಕ್ರ ಆರ್ತವ ಹೇಳಿದ್ವಿ. ಆರ್ತವ ಈ ಶುಕ್ರ ಆರ್ತವಗಳು ಅವಿಶ್ಯಂತಿ ಗುಣಗಳನ್ನು ಹೊಂದಿದ್ರೆ, ಕ್ಲೀನತೆಯನ್ನು ಹೊಂದಿದ್ರೆ, ಶುಕ್ರಾರ್ಥಗಳು ಕ್ಲೀನತೆಯನ್ನು ಹೊಂದಿದ್ರೆ ಏನ್ ಜೀವಿ ಬರಬೇಕು? ನಾನು ಅವಾಗ ಹೇಳಿದೆ, ಶುಕ್ರ ಆರ್ತವ ಪ್ಲಸ್ ಜೀವ.
ಜೀವ. ಈ ಜೀವ ಗರ್ಭಕ್ಕೆ ಹೇಗೆ ಪ್ರವೇಶ ಪಡಿತದೆ ಅನ್ನೋದೊಂದು ಇಂಪಾರ್ಟೆಂಟ್. ಇದು ಕೇವಲ ನಿಮಗೆ ಎಕ್ಸಾಮ್ಸು, ಸ್ಟಡೀಸು ಮತ್ತೆ ಆ ರೀತಿ ಓದಿದ್ರೆ ಇದರ ಬರಲ್ಲ. ಸುಶ್ರುತ ಶಾರೀರಿಕ ಸ್ಥಾನವನ್ನು ತುಂಬಾ ಆಳವಾಗಿ ಮತ್ತೆ ಚರಕ ಶಾರೀರಿಕ ಸ್ಥಾನವನ್ನು ತುಂಬಾ ಆಳವಾಗಿ ಓದಿದ್ರೆ, ವಿಶೇಷ ಚರಕ ಶಾರೀರಿಕ ಸ್ಥಾನವನ್ನು ಆಳವಾಗಿ ಓದಿದ್ರೆ ಇದರಲ್ಲಿ ಜೀವಿಯ ಎಂಟ್ರಿ ಹೇಗಿರ್ತದೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ಹೇಳ್ತಾರೆ ಜೀವಿಗೆ ಎಲ್ಲಿ ಜೀವಿಗಳು ಬದುಕಿರ್ತದೆ ಅಂದ್ರೆ ಜಲದಲ್ಲಿ ಅಂತ. ಜಲವೇ ಜೀವಕ್ಕೆ ಯೋನಿ ಅಥವಾ ಉತ್ಪತ್ತಿ ಅಂತ. ಜಲ ಅನ್ನುವಂಥದ್ದು ಜೀವಜಲ ಆಗಬೇಕು. ಆವಾಗ ಜೀವ ಹೀಗೆ ಜಲ ಮುಖಾಂತರ ಜೀವಜಲ ಅನ್ನೋ ಫಾರ್ಮಿಗೆ ಬಂದಾದ್ಮೇಲೆ ಇಲ್ಲಿಗೆ ಎಂಟ್ರಿ ಕೊಡಬೇಕು. ಈಗ ಈ ಜಲ ಅನ್ನೋದು ಕೇವಲ H2O ಖಂಡಿತವಾಗ್ಲೂ ಅಲ್ಲ, ತಪ್ಪು ತಿಳ್ಕೋಬಾರ್ದು. H2O ಖಂಡಿತ ಅಲ್ಲ, ಇದು ಒಂದು ವಿಶೇಷ ದ್ರವ. ಅದಕ್ಕೆ ನಾವು ಜೀವದ್ರವ ಅಥವಾ ಜೀವಜಲ ಅಂತ ಕರೆಯುವಂಥದ್ದು ವಿಶೇಷ ದ್ರವ. ಬಾಡಿ ಫ್ಲೂಯಿಡ್ಗೂ ನೀರಿಗೂ ಒಂದೇ ಅಂತ ಅನ್ಕೊಂಡು ಇವತ್ತು ನೀರು ಕುಡೀರಿ, ಚೆನ್ನಾಗಿ ನೀರು ಕುಡೀರಿ ಎಂದು ಅಗ್ನಿಯನ್ನು ಹಾಳು ಮಾಡಿ ಸಾಕಷ್ಟು ರೋಗಗಳನ್ನ ಡಾಕ್ಟರ್ಗಳೇ ತರ್ತಾ ಇದ್ದಾರೆ. ಜನರು ಅದನ್ನು ಮಿಸ್ಟೇಕ್ ಮಾಡ್ಕೊಂಡು ನಾನು ಲೀಟರ್ ಗಟ್ಟಲೆ ನೀರು ಕುಡಿತೀನಿ ಎಂದು ಅಗ್ನಿ ಹಾಳು ಮಾಡ್ಕೊಂಡು ರೋಗ ತಂದ್ಕೊತಾ ಇದ್ದಾರೆ. ನೀರಲ್ಲ ದ್ರವ ಅಂದ್ರೆ. ಬಾಡಿ ಫ್ಲೂಯಿಡ್ ಯಾವ ಕಾರಣಕ್ಕೂ ದ್ರವಕ್ಕೆ ಸಮ ಅಲ್ಲ. ದ್ರವ ಸಹಾಯ ಮಾಡ್ತದೆ ಡೆಫಿನೆಟ್ಲಿ. ಬಾಡಿ ಫ್ಲೂಯಿಡ್ ಇಸ್ ಬಾಡಿ ಫ್ಲೂಯಿಡ್, ದಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ನಾವು ವಿರೇಚನ ಕೊಟ್ಟಾಗ, ನೀವೆಲ್ಲ ವಿರೇಚನ ಕೊಡ್ತಿರಲ್ಲ, ಕೊಟ್ಟಾಗ 40 ಸರಿ ಬೇದಿ ಆದರೂ ಅವ್ರಿಗೆ ಡಿಹೈಡ್ರೇಷನ್ ಆಗೋದಿಲ್ಲ. ಅದೇ ಅಲೋಪತಿ ಸಿದ್ಧಾಂತ ಪ್ರಕಾರ 10 ಸರಿ ಆಯ್ತಂದ್ರೆ ಅವರು ಇಷ್ಟೊತ್ತಿಗೆ ಅವ್ನು ಬದುಕಿರಬಾರ್ದು. 40 ಸರಿ ಆಯ್ತು ಅಂದ್ರೆ ಡಿಹೈಡ್ರೇಷನ್ ಆಗಿ, ಏನು ಡಿಹೈಡ್ರೇಷನ್ ಆಗಿರಲ್ಲ, ಉತ್ಸಾಹ ಇರ್ತಾನೆ. ಯಾಕೆ ಆಗಿರಲ್ಲ ಅಂದ್ರೆ ಜೀವಜಲ ಏನು ಡಿಸ್ಟರ್ಬ್ ಆಗಿರಲ್ಲ, ವೇಸ್ಟ್ ಅಷ್ಟೇ ಹೋಗಿರ್ತದೆ. ನೀರು ಮತ್ತೆ ಕ್ವಾಂಟಿಟಿ ಕಡಿಮೆ ಹೋಗಿರ್ತದ. ಪ್ರತಿ ಸಲ ಮೋಷನ್ ಹೋದಾಗ ಲೀಟರ್ ಗಟ್ಟಲೆ ನಾವು ಅಳತೆ ಮಾಡಿಟ್ರೆ ಲೀಟರ್ ಗಟ್ಟಲೆ ಹೋಗ್ತಾ ಇರ್ತದೆ, ಹೌದಾ? ಹಾಗಾಗಿ ಆ ದ್ರವ ಅನ್ನೋಂಥದ್ದು ಕೇವಲ ವಾಟರ್ ಅಲ್ಲ, ಹೋಗಿರುವಂಥದ್ದು ಕನ್ಸಿಡರ್ ಮಾಡೋದಲ್ಲ. ಜೀವ ದ್ರವ ಅಂತೇನಿದೆಯೋ ಅದು ಬಾಡಿ ಫ್ಲೂಯಿಡ್. ಅದಕ್ಕೆ ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಎಷ್ಟು 40 ಸರಿ ಬೇರೆ ಆದರೂ ಏನೂ ಆಗಿರೋದಿಲ್ಲ. ಸೊ ಹಾಗಾಗಿ ಜೀವಜಲ ಅಥವಾ ಇದು ದ್ರವ ಎಂಟೈರ್ಲಿ ಡಿಫ್ರೆಂಟ್ ಇದೆ. ಇದರಿಂದ ಜೀವ ಶರೀರಕ್ಕೆ ಎಂಟರ್ ಆಗುತ್ತೆ, ಜೀವಜಲ ಅಂತ ನಾವು ಅದನ್ನು ಕರೆಯೋದು. ಇವತ್ತು ಅತ್ಯಂತ ಕಡಿಮೆ ಜಲವನ್ನು ಬಳಸಿ ಅಡಿಗೆ ತಯಾರು ಮಾಡೋದು, ರುಚಿ ಇರೋದಕ್ಕೋಸ್ಕರ. ಇಲ್ಲಿ ಹಾಗಾಗಿ ಆಚಾರ್ಯರು ಆಹಾರದಲ್ಲಿ ಸ್ನಿಗ್ಧ ಹೇಳೋದ್ರ ಜೊತೆಗೆ ದ್ರವವಾಗಿರ್ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ನಾವು ದ್ರವತ್ವವನ್ನು ಬಹಳ ಕಡಿಮೆ ಮಾಡಿದ್ವಿ. ಪೂರಿ ನೋಡಿ ದ್ರವನೇ ಇಲ್ಲ, ಚಕ್ಲಿ ಇಲ್ಲ ದ್ರವನೇ ಇಲ್ಲ, ದೋಸೆ ಸಾಕಷ್ಟು ಕಡಿಮೆ, ಚಪಾತಿಯಲ್ಲಿ ಇಷ್ಟೇ ನೀರು ಹಾಕೋದು. ಸೊ ಇಂಥ ಅನ್ನ ಅರ್ಧಮರ್ಧ ಬೇಯಿಸೋದು, ಅಂದ್ರೆ ಸ್ವಲ್ಪ ಉದುರುದ್ರಾಗಿದ್ರೆ ರುಚಿಯಾಗಿರ್ತದೆ. ಉಪ್ಪಿಟ್ಟು ಬಹಳ ರುಚಿಯಾಗಿರ್ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಬೇಯಿಸಬೇಕು. ಅದು ದಮ್ ಹಿಡಿದು ಬೇಯಿಸುವಂಥದ್ದು ನೀರಿಲ್ದಂಗೆ. ಸೊ ಅದು ಟೇಸ್ಟ್ ಬರ್ತದೆ, ಬರೀ ನಾಲಿಗೆ ಟೇಸ್ಟ್ ಒಂದೇ ಬರುತ್ತದ. ಸೊ ಆಚಾರ್ಯರಲ್ಲಿ ಆಹಾರದಲ್ಲಿ ದ್ರವ ಅಂತ ಹೇಳಿದ್ದಾರೆ. ಈ ದ್ರವತ್ವ ಆಹಾರದಲ್ಲಿ ಸಾಕಷ್ಟು ಕಮ್ಮಿ ಇದೆ. ಮೆದುವಾಗಿ ಬೇಯಿಸ್ಬೇಕು ಅನ್ನೋ ಪ್ರಕ್ರಿಯೆನೇ ಇಲ್ಲ. ಹಸಿ ತಿನ್ರಿ, ಬೇಯಿಸ್ದಂಗಿದ್ರೆ ಒಳ್ಳೇದು. ಅಕ್ಕಿ ತಿಂದು ಬಿಸಿನೀರು ಕುಡಿದ್ರೆ ಅನ್ನ ಆಗುತ್ತೆ ಹೊಟ್ಟೆ ಒಳಗೆ, ಆಗತ್ತೆ. ಸೊ ಈ ದ್ರವ ಕಮ್ಮಿ ಆಗಿರೋದ್ರಿಂದ ಏನಾಗ್ತದೆ ಅಂದ್ರೆ ಅದು ರೂಕ್ಷತೆ ಹೆಚ್ಚು ಮಾಡ್ತದೆ. ಅಲ್ಲಿ ಆ ರೀತಿಯ ಆಹಾರ ಸೇವನೆ ಡೆಫಿನೆಟ್ಲಿ ವಿದಗ್ಧಾಜೀರ್ಣಕ್ಕೆ ಕಾರಣ ಆಗ್ತದೆ. ವಿದಗ್ಧಾಜೀರ್ಣ ಅಂದ್ರೆ ಅದು ಆಮ್ಲೀಯವಾಗಿರ್ತದೆ ಡೆಫಿನೆಟ್ಲಿ. ಸೊ ಈ ಆಮ್ಲೀಯ ಭಾವ ಏನಿದೆಯಲ್ಲ, ವಿದಗ್ಧಾಜೀರ್ಣದಲ್ಲಿ ಉತ್ಪತ್ತಿಯಾಗುವಂತಹ ಆಮ್ಲೀಯ ಭಾವ, ನಿಮ್ಮ ದೋಸೆ ಹಿಟ್ಟಿನ ಪ್ರಕ್ರಿಯೆನ ಭಾವ ಎಲ್ಲ ಒಂದೇ. ಹಾಗಾದ್ರೆ ಏನ್ ಜೀವಿ ಎಂಟ್ರಾಗದೆ ಈ ಇದರಲ್ಲಿ ಈ ಪ್ರಕ್ರಿಯೆಯಲ್ಲಿ ಅಂದ್ರೆ ಇಲ್ಲಿ ಬರಬೇಕು. ಆಚಾರ್ಯದ ಉನ್ಮಾದಗಳಲ್ಲಿ ಬರ್ತಾ ಹೋಗಬೇಕು. ಉನ್ಮಾದಗಳಲ್ಲಿ ಆಚಾರ್ಯ ಹೇಳ್ತಾರೆ ಗಂಧರ್ವ ಉನ್ಮಾದ, ಪಿಶಾಚ ಉನ್ಮಾದ, ಈ ಉನ್ಮಾದ ಅಂತೆಲ್ಲ ಹೇಳ್ತಾರಲ್ಲ. ಒಂದು ಪೈಶಾಚಿಕ ಉನ್ಮಾದ ಅನ್ನೋದನ್ನ ನೋಡಿ. ಆ ಉನ್ಮಾದದಲ್ಲಿ ಆತ ವ್ಯಕ್ತಿ ಹೇಗಿರ್ತಾನೆ ಅಂದ್ರೆ ಅಶುಚಿ ಸ್ಥಾನದಲ್ಲಿ ಕೂತ್ಕೋತಾನೆ. ತಿಪ್ಪೆಯಲ್ಲಿ ಕೂತ್ಕೊಳ್ಳೋದು, ತಿನ್ನುವಂದ್ರು ತಿಪ್ಪೆಯಲ್ಲಿ ಕೂತ್ಕೊಂಡು ತಿನ್ನೋದು. ತಿಪ್ಪೆ ಒಳಗೆ ಕೂತ್ಕೊಂಡು ಅಲ್ಲಿ ಏನೋ ಯಾರೋ ಬಿಟ್ಟು ಎಂಜಲ ಹೋಗ್ಬೇಕಾದ್ರೆ ತಿನ್ನುವಂಥದ್ದು. ಸೊ ನಾವ್ಯಾರು ಮಾಡಲ್ಲ ಕೆಲಸ ಅಂತ ಕೆಲಸ ಅಂಥದ್ದನ್ನ ಅವ್ನಿಗೆ ಇಷ್ಟ ಆಗ್ತದೆ, ಮನಸ್ಸು ಇಷ್ಟಪಡ್ತದೆ. ಅವನು ಉದ್ದೇಶಗಳು ವೈಕಂತ ಮಾಡಲ್ಲ, ಅಯ್ಯೋ ಅಂತ ಕುಂತೀನಿ ಅಂತೇನು ಮಾಡಲ್ಲ. ಇಷ್ಟ ಆಗ್ತದೆ ಹಂಗ ಮಾಡ್ತಿರ್ತಾನೆ. ಅವ್ನು ಯಾವಾಗ ನೋಡ್ರು ಹಾಗೆ ಇರ್ತಾನೆ. ಅಂದ್ರೆ ಮನಸ್ಸು ಹಂಗಿದ್ರೆ ಹಂಗ ವರ್ತಿಸುತ್ತೆ, ಹಂಗಿರ್ತದೆ ಅಂತ. ಅದಕ್ಕೆ ಈ ತರ ಒಂದು ಎಕ್ಸಾಂಪಲ್ ಕೊಟ್ಟೇನೆ ಅಷ್ಟೇ. ಇದು ನೇರ ಕೋರಿಲೇಟ್ ಮಾಡುವಂಥದ್ದಲ್ಲ. ಅಶುಚಿ ಸ್ಥಾನದಲ್ಲಿ ತಿನ್ನುವಂಥದ್ದು, ಅಶುಚಿ ಆಹಾರವನ್ನೇ ತಿನ್ನುವಂತಹ ಒಂದು ಅವಸ್ಥೆ. ಇವತ್ತು ಈ ನಮ್ಮ ತಿಪ್ಪೆ ಎಲ್ಲಿದೆ ಅಂದ್ರೆ ನಮ್ಮ ಕಿಚನ್ ನಲ್ಲಿ ತಿಪ್ಪೆ ಇಟ್ಕೊಂಡು ಮಾಡ್ಕೊತಾ ಇದೀವಿ.
ಮನೆ ಹೊರಗೆ ತಿಪ್ಪೆ ಇರ್ತಾ ಇತ್ತು, ಅಡುಗೆ ಮಾಡೋ ತಿಪ್ಪೆ ಅಂತ ತಗೊಂಡೋಗಿ ಮನೆ ಹೊರಗೆ ಹಾಕಿರ್ತಿದ್ರು. ಇವತ್ತು ಡಸ್ಟ್ಬಿನ್ಗಳನ್ನ ಕಿಚನಲ್ಲಿ ಏನಿದೆ ನೋಡಿ, ಒಂದು ನಿಮ್ಮ ಸಿಂಕ್, ಎರಡನೇದು ಡಸ್ಟ್ಬಿನ್. ಡಸ್ಟ್ಬಿನ್ ಅಂದ್ರೆ ಅದೆಲ್ಲ ಹಳಸಿದ ಆಹಾರ, ನಿನ್ನೆ ಆಹಾರ ಎಲ್ಲರೂ ಸೇರಿಸ್ಕೊಂಡು. ಸಿಂಕ್ ಹತ್ರನೇ, ಸಿಂಕ್ ಪಕ್ಕನೇ ಇರುವಂಥದ್ದು ಏನಂದ್ರೆ ವಾಟರ್ ಟ್ಯಾಂಕ್, ಕುಡಿಯೋ ನೀರಿದ್ದು. ನಾವು ಹೈಜೆನಿಕ್ ಕುಡಿಯೋ ನೀರು ಇರ್ತೀವಲ್ಲ, ವಾಟರ್ ಟ್ಯಾಂಕ್. ನಾವು ಆರೋ ವಾಟರ್ ಮಾಡ್ತೀವಿ, ಇಲ್ಲಿ ಆರೋ ವಾಟರ್ ಕನೆಕ್ಷನ್ ಸಿಂಕ್ ಪಕ್ಕನೇ ಕೊಟ್ಕೊಂಡ್ಬಿಟ್ಟು ಅಲ್ಲೇ ಔಟ್ಲೆಟ್ ಕೊಡೋಕೆ ಈಸಿ ಆಗುತ್ತೆ, ಅಲ್ಲೇ ಕೊಟ್ಕೊಂಡು ವಾಟರ್ ಟ್ಯಾಂಕ್ ಇಲ್ಲೇ, ಇವೆಲ್ಲ ಇಲ್ಲೇ ಇದೆ. ಈ ನೀರನ್ನೇ ಅಡುಗೆಗೆ ಬಳಸುವಂಥದ್ದು, ಕಿಚನ್ಗೆ ಬಳಸುವಂಥದ್ದು ಇಲ್ಲೇ ಮೇಲೆ ಬರ್ತದೆ. ಇಲ್ಲಿ ಎಷ್ಟು ವರ್ಸ್ಟ್ ಇರ್ತದೆ ಅಂತ ಹೇಳ್ತೀನಿ ಆಮೇಲೆ. ಸೊ ಈ ಸಿಂಕ್ ಪಕ್ಕ ಇರುವಂಥದ್ದು, ಕೆಳಗಡೆ ಡಸ್ಟ್ಬಿನ್ ಇಟ್ಕೊಂಡು ಪ್ರತಿ ಅಡುಗೆ ಮನೆ ನೋಡ್ತಾ ಇದ್ದೀನಿ ನಾನು ಇವತ್ತು. ಸಿಟಿಲೂ ಹಳ್ಳಿ ಜನ ಬಹಳ ಒಳ್ಳೆಯದು, ಅದಕ್ಕಿಂತ ಬಹಳಷ್ಟು ಸಾವಿರ ಪಾಲು ಒಳ್ಳೆಯದು. ನಿಮಗೆ ಗೊತ್ತಿದೆ, ಒಂದು ಕಲ್ಚರ್ ಸೆನ್ಸಿಟಿವ್ ಟೆಸ್ಟ್ ಮಾಡ್ತಾರಲ್ಲ, CNS. ಇಲ್ಲಿ ಎಕ್ಸಾಂಪಲ್ ಯಾಕೆ ತಗೊಂಡೆ ಅಂದರೆ, ಕಲ್ಚರ್ ಸೆನ್ಸಿಟಿವ್ ಟೆಸ್ಟನ್ನು ಹೇಗೆ ಮಾಡ್ತಾರೆ ಎಕ್ಸಾಂಪಲ್. ಒಂದು ಮೀಡಿಯಂ ಹಾಕಿಟ್ಟಿರ್ತಾರೆ ಹೀಗೆ, ಈ ಮೀಡಿಯಾಕ್ಕೆ ಇನ್ನೊಂದು ಗ್ಲಾಸ್ ಹಾಕಿ ಇದನ್ನ ಕವರ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ನಾವು ಸೇಲ್ಸ್ ಮಾಡುವಾಗ, ಅದು ಯೂರಿನ್ ಬ್ಲಡ್ ಯಾವುದೇ ಇರಲಿ, ಕಲ್ಚರ್ ತಗೊಳ್ಳುವಾಗ ಆ ಒಂದು ಡ್ರಾಪ್ ಯೂರಿನ್ ಅನ್ನ ಅಥವಾ ಅದಕ್ಕೆ ಏನು ಕೊಟ್ಟಿರ್ತಾರ ಅದನ್ನ ಒಂದು ಡ್ರಾಪ್ ಇದಕ್ಕೆ ಹಾಕ್ಬೇಕಷ್ಟೇ. ಹೇಗೆ ಬಾಕ್ಸ್ ಅನ್ನು ಹಿಂಗೆ ಮುಚ್ಚಿದ್ರೆ ಜಸ್ಟ್ ತಗೊಂಡು ಒಂದು ಡ್ರಾಪ್ ಹಾಕಿ ಮುಚ್ಚಿಬಿಡ್ಬೇಕು ಮತ್ತೆ ಇದನ್ನ ಇಂಕ್ಯುಬೇಟ್ ಮಾಡಬೇಕು 48 hours ಇಂಕ್ಯುಬೇಟ್ ಮಾಡಬೇಕು. ಆವಾಗ ಇಲ್ಲಿ ಗ್ರೋತ್ ಗೊತ್ತಾಗುತ್ತೆ ಎಷ್ಟಿದೆ ಅಂತ, ಇಷ್ಟೆಷ್ಟು ಬೆಳಿತೀವಿ, ಕಾಲೋನಿ ಎಷ್ಟು ಬೆಳಿತೀವಿ, ಇದರಲ್ಲಿ ಏನಾದ್ರು ಇದೆ, ಏನು ಬೆಳೆದಿಲ್ಲ ಅಂದ್ರೆ ಏನು ಬೆಳೆದಿಲ್ಲ ಅಂತ. ಅಕಸ್ಮಾತ್ ಒಂದು ಸೆಕೆಂಡ್ ಇದೆ ಅಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಏನಾಗ್ತದೆ. ಇದು ನಾವು MSc ಮೈಕ್ರೋಬಯಾಲಜಿ ಮಾಡುವಾಗ ನಮಗೆ ಟೆಕ್ನಿಕಲ್ ಕೊಡ್ತಿದ್ರು. ಹೈಯೆಸ್ಟ್ ಮಾರ್ಕ್ಸ್ ಯಾರಿಗೆ ಅಂದರೆ, ನೀವು ಕೊಟ್ಟಿರೋ ಆರ್ಗ್ಯಾನಿಸಮ್ ಅಷ್ಟೇ ಬೆಳೆಸಿದ್ರೆ ನೀವು ಫುಲ್ ಮಾರ್ಕ್ಸ್, ಏನೇನೋ ಬೆಳೆಸಿದ್ರೆ ಕಡಿಮೆ ಮಾರ್ಕ್ಸ್. ಸ್ವಲ್ಪ ಒಂದು ಸೆಕೆಂಡ್ ಲೇಟ್ ಮಾಡಿದ್ವಿ ನಾವು ಅಂದರೆ, ಹಾಗೆ 1 ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಗೆತ್ತ ಡ್ರಾಪ್ ಮಾಡಿ ಮುಚ್ಚಿಬಿಡ್ಬೇಕಷ್ಟೇ. ಬಿಟ್ವಿ ಅಂದರೆ ವಾತಾವರಣದಲ್ಲಿ ಸಡನ್ ಆಗಿ ಈ ಮೀಡಿಯಾಕ್ಕೆ ಅಟ್ರಾಕ್ಟ್ ಆಗಿಬಿಡುತ್ತೆ. ವಾತಾವರಣದಲ್ಲಿ ಬೇಕಾದಷ್ಟು ಕ್ರಿಮಿಗಳಿರ್ತದೆ, ಕಣ್ಣಿಗೆ ಕಾಣದೇ ಇರೋದು, ಅಟ್ರಾಕ್ಟ್ ಆಗಿಬಿಟ್ಟು ಈ ಕಾಲೋನಿ ಜೊತೆ ಏನೋ ಬೆಳೆದ್ರು. ಅವಾಗ ಚೆನ್ನಾಗಿ ಹೇಳ್ತಿದ್ರು, ಈ ಕಾಲೋನಿ ಬೆಳೆಸಿದೆ, ಈ ಕಾಲೋನಿ ಎಲ್ಲ ಬೆಳೆದಿದೆ, ಏನೋ ಬೆಳೆದಿದೆ ಅಂತ ಹೇಳ್ತಿದ್ರು. ಅಂದರೆ ಸೆಕೆಂಡಲ್ಲಿ ಇಲ್ಲೇನಾಗ್ತದೆ, ನಿಮ್ಮ ಡಸ್ಟ್ಬಿನ್ ಅಲ್ಲಿ ಹಾಕಿರೋ ಹಳಸಿದ ನಿನ್ನೆ ಆಹಾರದಲ್ಲಿ ಎಷ್ಟಾಗ್ತದೆ ಸೆಕೆಂಡ್ಸ್ ಎಲ್ಲ ನೀವು ಮೇಲೆ ಬರ್ತಾನೆ ಇರ್ತದೆ. ನಿಮ್ಮ ಅಡುಗೆ ಜೊತೆಗೆ, ಯಾರೋ ವಾಟರ್ ಜೊತೆಗೆ, ಕಿಚನ್ ಎಲ್ಲ ನೀರಿನ ಜೊತೆಗೆ, ಆ ಸಾಂಬಾರ್ ಜೊತೆಗೆ, ಊಟ ಎಲ್ಲದರ ಜೊತೆಗೆ ಅದು ಮಿಕ್ಸ್ ಅಪ್ ಆಗ್ತಾನೆ ಇದೆ. ಏನೆಲ್ಲ ಬೆಳಿಬೋದು 100% ಇದು ಕ್ಲೀನ್ ಆಹಾರ. ನಾವು ಇವತ್ತು ತಿಂತಕ್ಕಂಥ ಎಲ್ಲ ಅಡುಗೆನೂ ಈ ಡ್ಯಾಮೇಜ್ ಮಾಡ್ಕೊಂಡಿದ್ವಿ. ಇದು ಮೇಜರ್ ಹೌದು. ಆದರೆ ಇದನ್ನ ನಾವು ಜನರ ಹತ್ರ ಈ ಪ್ರಶ್ನೆ ಏನು ಕೇಳಲ್ಲ. ಎಲ್ಲರ ಮನೆಯಲ್ಲೂ ಇದಿದೆ, ಅದರ ಚಲೋ ಮಕ್ಕಳು ಹುಡ್ತಾರಲ್ಲ, ಈ ಪ್ರಶ್ನೆನ ಕಡಿಮೆ ಇದೆ. ಎಕ್ಸಾಕ್ಟ್ ಪ್ರಶ್ನೆ ಏನಂದ್ರೆ, ಹಿಂದಿನ ದಿನದ ಸಾಂಬಾರ್ ತಿಂತೀರಾ, ಇಡ್ಲಿ ದೋಸೆ ಮನೆಯಲ್ಲಿ ಜಾಸ್ತಿ ಮಾಡ್ತೀರಾ, ಅದೇ ಹಿಟ್ಟನ್ನು ಜಾಸ್ತಿ ಇಡ್ತೀರಾ, ಚಿತ್ರಾನ್ನ ಪುಳಿಯೋಗರೆ ಜಾಸ್ತಿ ತಿಂತೀರಾ. ಇವು ಇಷ್ಟು ನೇರ ಕಾರಣಗಳು. ಇಲ್ಲಿ ಏನಾಗ್ತದೆ, ಶುಕ್ರ ಹಂತಗಳು ಈ ಕ್ಲೀನತೆಯನ್ನು ಪಡ್ಕೊಂಡೇ ಅದೇ ದ್ರವಲ್ಲ, ಅದರಿಂದಲೇ ಪೋಷಣೆಯಾಗಿ ಇವನ್ನ ಪಡ್ಕೊಂಡ್ಬಿಡ್ತವೆ. ಇಲ್ಲಿ ಪಡ್ಕೊಂಡಾಗ ಇಲ್ಲಿ ಜೀವಿ ಹೆಂಗೆ ಎಂಟ್ರಿ ಆಗ್ಬೇಕು, ಯಾವ ಥರ ಜೀವಿ ಅಟ್ರಾಕ್ಟ್ ಆಗಬೇಕು, ಮನಸ್ಸಿಗೆ ಉನ್ಮಾದ ಇರುವಂಥ ಜೀವಿನೇ ಇಲ್ಲಿ ಬರಬೇಕು. ಮನುಷ್ಯ ಆಗಬೇಕಾಗಿರುವಂಥ ಜೀವಿ ಖಂಡಿತವಾಗ್ಲೂ ಬರಲ್ಲ. ನನಗೆ ಸೂಕ್ಷ್ಮ, ಈಗ ನಾವು ಬಹಳ ಸೂಕ್ಷ್ಮವಾಗಿದ್ದೀವಿ, ಶುಚಿಯಾಗಿದ್ದೀವಿ ಅಂತ ಅನ್ಕೊಳ್ಳಿ, ತಿಪ್ಪೆ ಥರದ್ದು ನೋಡಿದ್ರೆ ವಾಂತಿ ಬಂದಂಗೆ ಆಗ್ತದೆ, ಮನಸ್ಸಿಗೆ ಹಿಂಸೆ ಆಗ್ತದೆ ಅಂತ ಅನ್ಕೊಳ್ಳಿ. ಅಂಥವ್ರು ಹೋಗಿ ಎಂಥದೋ ತಿಪ್ಪೆ ಅಂತ ಮನೇಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗ್ತದೆ ನಿಮಗೆ? ಏನೋ ಕಸ ತಿಂಡಿ ನೋಣ ಎಲ್ಲ ಬರ್ತದೆ, ಅಲ್ಲಿ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ ಬರೋಕ್ಕಾಗ್ತದೆ? ಆಗಲ್ಲಲ್ವ, ಹೋಗೋಕ್ಕಾಗಲ್ಲ. ಅಂದರೆ ಮನುಷ್ಯಂದು ಅತ್ಯಂತ ಸೂಕ್ಷ್ಮ, ಆ ಮನಸ್ಸು ಹೋಗೋದಿಲ್ಲ. ಯಾವ್ದು ಹೋಗುತ್ತೆ ಬಿಡಿ, ನಾಯಿ ಹೋಗ್ತದೆ, ನರಿ ಹೋಗ್ತದೆ, ಬೇರೆ ಬೇರೆ ಪ್ರಾಣಿಗಳು ಬಿಡಿ, ಅವೆಲ್ಲೇ ಸಂಬಂಧ ಇಲ್ಲ. ಆಹಾರ ಇತ್ತಂದ್ರೆ ಓಡೋಗಿ ತಿಂದ್ಬಿಡ್ತವೆ. ಮನುಷ್ಯ ಆಹಾರ ಇದ್ದಲ್ಲಿ ಹೋಗಲ್ಲ, ಶುಚಿ ಇರಬೇಕು, ಅಲ್ಲಿ ಪ್ರೀತಿ ಇರಬೇಕು. ಎಷ್ಟೇ ಶುಚಿ ಇದ್ದರೂ ಪ್ರೀತಿ ಇಲ್ದಾನೆ ಬಂದು ತಿಂದು ಹೋಗೋದು ಯಾರು ಬರಲ್ಲ. ನೀವು ಹೋಗಲ್ಲ, ನಾನು ಹೋಗಲ್ಲ, ಬಾ ಅಂತ ಪ್ರೀತಿಯಿಂದ ಕರಿಬೇಕು. ಅಯ್ಯೋ ನಮ್ಮವರು ಅಂತ ಅವ್ರು ಹೋಗ್ಬೇಕು, ನಮ್ಮವರು ಅಂತ ಅವ್ರು ತಿನ್ಬೇಕು. ಅದಷ್ಟು ಬಿಟ್ಟರೆ ಆ ಪ್ರೀತಿ ಇಲ್ಲ ಅಂದ್ರೆ ನಾವು ಹೋಗೋದೇ ಇಲ್ಲ ಮನುಷ್ಯ. ಆದರೆ ಪ್ರಾಣಿಗಳು ಹಾಗೇನಿಲ್ಲ, ನೀವೇನೋ ಹಾಕಿ ಬರ್ತವೆ, ಬಂದು ತಿಂದ್ಬಿಡ್ತವೆ. ಅದು ಅಳಸಿದ್ರು ಸರಿ, ಮನೆ ಸ್ವಚ್ಛಿದ್ರು ಸರಿ, ತಿಪ್ಪೆಗೊಂಡಿದ್ರು ಸರಿ, ಹೇಗೆ ತಿಂತಾನೆ. ಹಾಗೆ ಅಂತಹ ಜೀವಿ ಇಲ್ಲಿ ಎಂಟ್ರಿ ಆಗಲೇಬೇಕು.
ಇದು ಬಹಳ ವಿಕೃತಿ ಕಷ್ಟದ್ದು. ಜೀವಿ ಎಂಟ್ರಿ ಆಗೋದು ಹೇಗಿರ್ತದೆ ಅಂದ್ರೆ, ಈ ಜೀವಿ ಮನುಷ್ಯ ಆಗಿ ಸೂಕ್ಷ್ಮತೆಯನ್ನ ಗಳಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಅಂತಹ ಮನಸ್ಸು ಇರುವಂತಹ ಒಂದು ಜೀವ ಇಲ್ಲಿ ಎಂಟ್ರಿ ಆಗುತ್ತೆ. ಈ ಮನಸ್ಸು ಬಂದ್ಮೇಲೆ ನೀವು ಶುಕ್ರಾರ್ಥ ಹೇಗಿದ್ರೇನಂತೆ, ಈ ಮನಸ್ಸೇ ಶರೀರವನ್ನು ಸೃಷ್ಟಿ ಮಾಡ್ಕೊಂಡಿರೋದು, ಈ ಮನಸ್ಸೇ ಇಂದ್ರಿಯಗಳನ್ನು ಇಟ್ಕೊಂಡಿರೋದು, ಈ ಮನಸ್ಸುಗಳೇ ಕರ್ಮವನ್ನು ಮಾಡುವಂಥದ್ದು. ಹೌದಾ? ಸೊ ಮನಸ್ಸು ರೆಡಿ ಆದ್ರೆ ನೀವು ಶುಕ್ರಾರ್ಥ ಎಷ್ಟು ಫಿಸಿಕಲ್ ಪ್ಯೂರಿಟಿ, ಏನದು ಫಿಸಿಕಲ್ ಪ್ಯೂರಿಟಿ ಅಲ್ಲ, ಏನಂತಾರೆ ಮೆಡಿಕಲ್ ಪ್ಯೂರಿಟಿ. ಮೆಡಿಕಲಿ ಇವರ ಕ್ರೋಮೋಸೋಮ್ಸ್ ಆರ್ ಬೆಸ್ಟ್, ಯುವರ್ ಕ್ರೋಮೋಸೋಮ್ಸ್ ಆರ್ ಬೆಸ್ಟ್. ಯಾವ ಕ್ರೋಮೋಸೋಮ್ ಏನು ಸಮಸ್ಯೆನೇ ಆಗಿರಲಿ, ಈ ಡಿಸೀಸ್ಗಳ ಎರಡು ಕ್ರೋಮೋಸೋಮ್ ಸಮಸ್ಯೆನೇ ಅಲ್ಲ, ಸಮಸ್ಯೆ ಇರೋದೆಲ್ಲದು ಮನಸ್ಸಲ್ಲಿ. ಹಾಗಾಗಿ ನಿಮ್ಮ ಬ್ರೈನ್ ಸಮಸ್ಯೆ ಎಲ್ಲಿ ಹುಡುಕಿದ್ರು ಸಮಸ್ಯೆ ಸಿಗಲ್ಲ. ಹುಡುಕಿ ನೋಡಿ, ಯಾವ ಬ್ಲಡ್ ಪ್ಯಾರಾಮೀಟರ್ ಹುಡುಕಿ ಏನಾದ್ರು ಮಾಡಿ ಕೊನೆ ಜೆನೆಟಿಕಲ್ ಇವನ್ ತೆಗೆದು ನೋಡಿದ್ರು ಅವೆಲ್ಲವೂ ನಾರ್ಮಲ್ ಇರ್ತದೆ. ಯಾವುದು ಏನು ಜೀನ್ಸ್ ಅಲ್ಲೂ ಕೂಡ ಡಿಫೆಕ್ಟ್ ಇರಲ್ಲ. ಮತ್ತೆ ಹಾಗಾಗಿ ಯಾಕೆ ಮನಸ್ಸು ಹಂಗಿರ್ತದೆ? ಯಾಕೆ ಮನಸ್ಸು ಎಂಟ್ರಿ ಆಗಿರೋದೇ ಪ್ರಕ್ಲಿನ್ನಕ್ಕೆ ಅಟ್ರಾಕ್ಟ್ ಆಗಿದೆ. ಪ್ರಕ್ಲಿನ್ನಕ್ಕೆ ಅಟ್ರಾಕ್ಟ್ ಆಗುವಂತಹ ಜೀವಿಗಳು ಮನುಷ್ಯನಷ್ಟು ಸೂಕ್ಷ್ಮ ಜೀವಿಗಳಲ್ಲ. ಸೊ ಒಟ್ಟಾರೆ ನೇರ ಹೇಳಬೇಕು ಅಂದ್ರೆ, ಇನ್ನೊಂದೆರಡು ಮೂರು ಜನ್ಮ ಕಳೆದು ಸೂಕ್ಷ್ಮತೆ ಬಂದಾದ ಮೇಲೆ ಮನುಷ್ಯ ಆಗಬೇಕಾಗಿರುವಂತಹ ಜೀವಿಗಳು ಇವತ್ತು ಅಡ್ವಾನ್ಸ್ ಮನುಷ್ಯ ಆಗ್ತಾ ಇದೆ. ಶರೀರ ಮನುಷ್ಯಂದು, ಮನಸ್ಸು ಮಾತ್ರ ಇನ್ನು ಪ್ರಾಣಿತ್ವದಲ್ಲೇ ಇರುವಂತಹ ಮನಸ್ಸು ಅಟ್ರಾಕ್ಟ್ ಆಗಿ ಈ ಶರೀರದಲ್ಲಿ ಬಂದು ಕುತ್ಕೊಂಡಿದೆ. ತಪ್ಪಿಸ್ತೀರಾ? ಸಾಧ್ಯನೇ. ಹೆಂಗೆ ತಪ್ಪಿಸ್ತೀರಿ? ಅದಕ್ಕೆ ಹೇಳ್ತೀನಿ ಪೇರೆಂಟ್ಸ್ಗೆ, 2-3 ಜನ್ಮಕ್ಕೆ ಏನು ತರಬೇತಿ ಕೊಡಬೇಕು ಅಷ್ಟು ತರಬೇತಿ ಕೊಟ್ಟರೆ ಈ ಮಗು ಮತ್ತೆ ಮನುಷ್ಯನಾಗಿ ಬರ್ತದೆ. 2-3 ಜನ್ಮ ಕೊಡುವಷ್ಟು ತರಬೇತಿ ಕೊಡಬೇಕು. ಮಿಸ್ಟೇಕ್ ಮಾಡಿಬಿಟ್ಟಿದ್ವಿ, ಇಟ್ ಎ ಮಿಸ್ಟೇಕ್. ಇದು ಸಂಪ್ರಾಪ್ತಿ. ಪ್ರಕ್ರಿಯೆ ಪ್ರದುಷ್ಟ ಶುಚಿ ಭೋಜನವನ್ನು ನಾವು ತಯಾರು ಮಾಡಿದ್ರೆ, ನಾನೊಂದು ಟಿವಿ ಸಂದರ್ಶನ ಕೊಡ್ತಾ ಇದ್ದೆ. ಮಲೇರಿಯಾ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಿ, ಇದಕ್ಕೆ ಪರಿಹಾರಗಳೇನು ಅಂತ 4 ಡಾಕ್ಟರ್ಸ್ ಕರೆದಿದ್ರು, ಇನ್ಕ್ಲೂಡಿಂಗ್ ಆಯುರ್ವೇದ ಡಾಕ್ಟರ್ಸ್. ಎಲ್ಲ ಸಾಕಷ್ಟು ಜನ ಬಂದಿದ್ರು. ಎಲ್ಲರೂ ಮಾತಾಡ್ತಾ ಅಂದ್ರೆ, ಇಲ್ಲ ಸೊಳ್ಳೆಗಳನ್ನ ನಾವು ನಿಯಂತ್ರಣ ಮಾಡಬೇಕು. ನಿಜ, ಖಂಡಿತ. ಸೊಳ್ಳೆ ನಿಯಂತ್ರಣ ಮಾಡಬೇಕಂದ್ರೆ ನೀರಿನೆಲ್ಲ ನೋಡ್ಕೋಬೇಕು, ಶುಚಿಯಾಗಿ ಇಟ್ಕೋಬೇಕು ವಾತಾವರಣ, ಇದೆಲ್ಲ ಎಲ್ಲ ಓಕೆ, ಎಲ್ಲ ದಟ್ಸ್ ಫೈನ್, ಎಲ್ಲದೂ ಸರಿ. ಬರೀ ಬಾಹ್ಯ ಶುಚಿ ಸಾಕಾ? ಒಳಗೆ ಶುಚಿ ಇರೋದು ಬೇಡವಾ? ಶರೀರ ಶುಚಿಯಾಗಿ ಇಟ್ಕೊಳ್ಳೋದು ಬೇಡವಾ? ಆ ರೀತಿಯ ಆಹಾರವನ್ನು ತಗೊಂಡು ಶುಚಿಯಾದ ಶರೀರವನ್ನು ಇಟ್ಕೊಳ್ಳೋದು ಬೇಡವಾ? ಎಲ್ರಿಗೂ ಡೆಂಗ್ಯೂ ಬಂದ್ಬಿಟ್ಟಿದೆಯಾ? ಹಾಗಂತ ಎಲ್ರಿಗೂ ಕಚ್ಚಿಲ್ವಾ? ಮನೇಲಿ ಒಬ್ಬರು ಡೆಂಗ್ಯೂ ಬಂದಿದೆ, ಇನ್ನೊಬ್ರು ಬಂದಿಲ್ಲ, ಆ ಥರ ಇದೆ ತಾನೆ. ಅದಕ್ಕೆಲ್ಲ ಇಮ್ಯುನಿಟಿ ಅಂತ ಇನ್ನೊಂದನ್ನ ಹಾಕೋದಲ್ಲ. ಅದರ ಅರ್ಥ ಏನಂದ್ರೆ, ಆ ಕ್ರಿಮಿಗೆ ಈ ಶರೀರದಲ್ಲಿ ಆಹಾರ ಇಲ್ಲ ಅಂದ್ರೆ ಅದು ಏನೂ ಮಾಡಲ್ಲ. ಅದಕ್ಕೆ ಎಲ್ಲಿಂದ ಬದುಕಬೇಕು? ಹಾಗಾಗಿ ಕ್ರಿಮಿಯನ್ನ ಉಪದಾನ ಕಾರಣ ಅಂತ ಕರೆದಿದ್ದಾರೆ ಆಚಾರ್ಯರು. ಕಾಯಿಲೆಗೆ ಪ್ರಧಾನ ಕಾರಣ ಅಂತ ಎಲ್ಲೂ ಕ್ರಿಮಿಗಳಿಗೆ ಇಲ್ಲ. ಈ ಅಲೋಪತಿ ಸೈನ್ಸ್ ಒಂದು ದೊಡ್ಡ ಕತೆ. ಈ ಕ್ರಿಮಿ ಕಾರಣ, ಈ ಕ್ರಿಮಿ ಕಾರಣ, ಈ ಕ್ರಿಮಿ ಕಾರಣ, ಕುಲ್ಲು ಅಂತೇಳಿ. ಡಯಾಬಿಟಿಸ್ಗೆ, BP-ಗೆ ಯಾವ ಕ್ರಿಮಿ ಕಾರಣ ಇದೆ? ಕ್ರಿಮಿಗಳ ಕಾರಣ ಅಲ್ಲ. ಕ್ರಿಮಿಗಳು ಸೆಕೆಂಡರಿ. ನಿನ್ನ ಹತ್ರ ಊಟ ಇದ್ರೆ ಬರ್ತದೆ ಕ್ರಿಮಿ. ಊಟ ಇಲ್ಲಿ ಮೀಡಿಯಾ ಇಲ್ಲಿ ಹೇಳಿದಲ್ಲ, ಕಲ್ಚರಲ್ ಸೆನ್ಸಿಟಿವ್ ಟೆಸ್ಟ್ ಮಾಡುವಾಗ ಆ ಗ್ಲಾಸಲ್ಲಿ ಮೀಡಿಯಾನೇ ಇಲ್ಲ ಅಂದ್ರೆ ಯಾವ ಕ್ರಿಮಿನೂ ಬಂದು ಕೂತ್ಕೊಳ್ಳೋದಿಲ್ಲ. ನಿಮ್ಮ ತಟ್ಟೆಯಲ್ಲಿ ಬೆಲ್ಲ ಇಲ್ಲ ಅಂದ್ರೆ ನೊಣ ಏನ್ ಬರ್ತದೆ? ತಟ್ಟೆಯಲ್ಲಿ ಬೆಲ್ಲ ಇಟ್ಕೊಂಡು ನೊಣ ಬರಬಾರ್ದು ಅಂತ ಹೇಳೋದಕ್ಕೆ ಔಷಧಿ ಹಾಕೋತ ಕೂತ್ಕೊಳ್ಳೋದು, ಬಾಗಿಲು ಮುಚ್ತಾ ಕೂತ್ಕೊಂಡ್ರೆ ಕೇಳ್ತದೆ, ಹೊರಗೆ ಬಂದು ಕೂತ್ಕೋತದ. ಅದಕ್ಕೆ ಇಲ್ಲಿ ಊಟ ಇರಬಾರ್ದು. ಒಳಗಿನ ಶುಚಿತ್ವವನ್ನು ನೋಡ್ಕೊಂಡ್ರೆ ನಿಮಗೆ ಸೊಳ್ಳೆ ಕಚ್ಚಿದ್ರು ಏನೂ ಆಗೋದಿಲ್ಲ. ಅದನ್ನು ಫಸ್ಟು ಏರ್ಪಡಿಸ್ಬೇಕು ಅಂತ ನಾನು ಸಂದರ್ಶನದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಶುಚಿಯನ್ನು ಇಟ್ಕೊಂಡು ಅಶುಚಿ ಶುಕ್ರಾರ್ಥವನ್ನು ರೆಡಿ ಮಾಡಿಕೊಂಡು ಜೀವಿ ಅಂತ ಬರಬೇಕು. ಅಶುಚಿಗೆ ಅಟ್ರಾಕ್ಟ್ ಆಗ್ತದೆ ಹೊರತು ಮನುಷ್ಯ ಜೀವಿ ಹೇಗೆ ಬರ್ತದೆ? ಸೊ ಸೂಕ್ಷ್ಮವಾದ ಮನಸ್ಸು ಬರದೇ ಇರೋದಕ್ಕೆ ಕಾರಣ ಅದು. ಈಗ ಮನಸ್ಸಿನ ವಿಕಾರ ಇದೆ, ಡೆಫಿನೆಟ್ಲಿ ಮನಸ್ಸಿನ ವಿಕಾರ. ಈ ಮನಸ್ಸು ಏನು ಹೇಳ್ತದೋ ಶರೀರ ಅದನ್ನ ಹೇಳ್ತಾ ಹೋಗ್ತದೆ. ಇಂದ್ರಿಯಗಳು ಅದು ಹೇಳ್ದಂಗೆ ಇರ್ತದೆ. ಇದನ್ನು ಈ ಸೆಕೆಂಡ್ ಇದನ್ನು ನೋಡುತ್ತೆ, ಈ ಸೆಕೆಂಡ್ ಬಿಡುತ್ತೆ, ಇದನ್ನು ನೋಡ್ತದೆ. ಮತ್ತು ಇದನ್ನು ಗ್ರಾಸ್ ಮಾಡೋಷ್ಟು ಅದಕ್ಕೆ ಕೆಪಾಸಿಟಿ, ಅಷ್ಟೊಂದು ಚಾಂಚಲತ್ವ ಇರ್ತದೆ. ಯಾಕಂದ್ರೆ ಪ್ರಕ್ಲಿನ್ನ ಪ್ರದುಷ್ಟ ಶುಚಿ ಆಹಾರದಲ್ಲಿ ರಜೋಗುಣ ಪ್ರಧಾನ. ಪ್ರಕ್ಲಿನ್ನ ಆಹಾರಗಳು ರಜೋಗುಣ ಪ್ರಧಾನ, ಅಶುಚಿನ ಆಹಾರಗಳು ರಜೋಗುಣ ಪ್ರಧಾನ. ಸೊ ಈ ರಜೋಗುಣದ ಚಾಂಚಲತ್ವ ಇರಲೇಬೇಕು. ಈ ಚಾಂಚಲತ್ವನೇ ನಾವು ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಕರಿತೀವಿ. ಇದರ ಮುಂದಕ್ಕೆ ಹೋಗಿ ಅಟೆನ್ಷನ್ ಒಂದ್ ಕಡೆ ಕಾನ್ಸಂಟ್ರೇಟ್ ಮಾಡೋದೇ ಇಲ್ಲ. ADHD ಒಂದ್ ಕಡೆ ಸ್ವಲ್ಪ ಹೊತ್ತಿರೋದೇ ಇಲ್ಲ, ಇದ್ರೆ ಬಿಟ್ಟು ಮತ್ತೊಂದು ಬರ್ತದೆ, ಅದನ್ನು ಬಿಟ್ಟು ಮತ್ತೊಂದು ಬರ್ತದೆ. ಸೊ ಈ ಸಮಸ್ಯೆ ಇದ್ರ ಹೈಪರ್ ಆಕ್ಟಿವ್ ಅಂತ ಕರಿತೀವಲ್ಲ, ಕಂಟಿನ್ಯೂ ನೀವು ಅದು ಆಕ್ಟಿವ್ ಇರ್ತದೆ. ಇದಕ್ಕೆ ಕಾರಣ ರಜೋಗುಣ ಕಾರಣ. ಇಲ್ಲಿ ಬಂತು ಅಂತ ಅನ್ಕೊಂಡ್ರೆ ತಮಸ್ಸು ಆವರಣ ಆಗ್ತದೆ. ರಜೋಗುಣ ಎಷ್ಟೊತ್ತಿರ್ತದೆ?
ರಜೋಗುಣ ಹೆಚ್ಚಿಸ್ತದೆ. ಇದನ್ನ ಅರ್ಥ ಮಾಡ್ಬೇಕು ನಾವು. ರಜೋಗುಣ ಬಹಳ ಚಾಂಚಲತ್ವ ಬಲ ಸಿಗ್ಬೇಕಾಗಿರೋದು ಸತ್ವದಿಂದನೇ. ಚಂಚಲತ್ವ ಹೆಚ್ಚು 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 ಚಂಚಲತ್ವ ಇದೆ ಅಂದ್ರೆ ಸತ್ವದಿಂದ ಬಲ ಸಿಗ್ತದೆ. ನಾವು ತಪ್ಪು ತಿಳ್ಕೊಂಡಿದ್ದೀವಿ, ಇದೊಂದು ಸೂಕ್ಷ್ಮ ಇದೆ, ಆಯುರ್ವೇದ ಡಾಕ್ಟರ್ ಅರ್ಥ ಮಾಡ್ಕೊಳ್ಳೇಬೇಕು. ಎಕ್ಸಾಂಪಲ್ ಒಂದು 2-3 ಕೊಡ್ತೇನೆ. ಸತ್ವದ ಬಲ ಇಲ್ಲ ಅಂದ್ರೆ ರಜೆ ಏನು ಆಟ ಆಡೋದೇ ಇಲ್ಲ, ಸಾಧ್ಯನೇ ಇಲ್ಲ. ನಿಮಗೆ ವಾತ ದೋಷಕ್ಕೆ ಸ್ಥಿರವಾದ ಕಫದೋಷದಿಂದ ಎನರ್ಜಿ ಸಿಗ್ಲಾ ಇಲ್ಲ ಅಂದ್ರೆ ಏನ್ ಮಾಡ್ತದೆ? ಫ್ಯಾನ್ ಇದೆ, ಕರೆಂಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡಿದ್ರು? ಏನ್ ಮಾಡಕ್ ಬರಲ್ಲ. ಗಾಡಿ ಇದೆ, ಪೆಟ್ರೋಲ್ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತದೆ? ಎನರ್ಜಿ ಒಂದು ಸಣ್ಣ ಮೈಕ್ರೋಫೋನ್ ಇಂದ ಹಿಡಿದು ದೊಡ್ಡ ಆಟಮ್ ಬಾಂಬ್ವರೆಗೂ ಎನರ್ಜಿನೇ ಬೇಕು. ಎನರ್ಜಿ ಸ್ಟೋರ್ ಆಗಿರೋದು ಪೃಥ್ವಿ ಅಂತ ಕಫ ರೂಪದಲ್ಲಿ ಬಲಗಳು ಸ್ಟೋರ್ ಆಗಿರೋದು. ಆ ಬಲ ಕೊಡದೇ ಇದ್ರೆ, ಸತ್ವನೇ ಸಿಗದೇ ಇದ್ರೆ ರಜಗುಣ ಏನು ಮಾಡಲ್ಲ, ಕರ್ಮ ಮಾಡಕ್ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್ ಅಂದ್ರೆ ಹೇಳ್ತೇನೆ. ಹಲ್ಲಿ ಇದೆ ಅಲ್ಲ, ಹಲ್ಲಿ ಬಾಲ ಬಿಚ್ಚಿಬಿಡ್ತದೆ, ಹೌದಾ? ಲಿಸರ್ಡ್ ಎಲ್ಲಿಗೆ ಹೋಗ್ತಾ ಇದೆ, ಪಟ್ಟದ ಬಾಲ ಬಿದ್ದರೆ ಬಾಲ ಅಳ್ಳಾಡ್ತಾ ಇರ್ತದೆ. ಎಷ್ಟೊತ್ತಲ್ಲಿ ಅಳ್ಳಾಡ್ತದೆ? ರಜಗುಣ ಹೆಚ್ಚಾಗಿದೆ, ಸತ್ವದ ಕನೆಕ್ಷನ್ ತಪ್ಪಿಸ್ಕೊಂಡ್ಬಿಟ್ಟಿದೆ. ಸತ್ವದ ಕನೆಕ್ಷನ್ ತಪ್ಪಿದ ತಕ್ಷಣ ಇದ್ರೊಳಗೆ ಎಷ್ಟೊತ್ತು ಸತ್ವ ಇದೆಯೋ, ಸತ್ವ ಅಂದ್ರೆ ಬಲ ಅನ್ಕೊಳ್ಳಿ, ಇದ್ರೊಳಗೆ ಎಷ್ಟೊತ್ತು ಸತ್ವ ಇದೆ ಅಷ್ಟೊತ್ತು ಅಳ್ಳಾಡಿ ಸುಮ್ಮನಾಯ್ತು. ಇದೇ ರೀತಿ ಅಪಸ್ಮಾರ ಅಟ್ಯಾಕ್ ಬರ್ತದೆ, ಹೌದಲ್ವಾ? ಸೀಸರ್ಸ್ ಬರ್ತದಲ್ಲ, ಸೀಸರ್ಸ್ ಸತ್ವ ಬಲ ತಕೊಂಡ್ಬಿಡ್ತು ತಂದನ್ನ, ತಕ್ಕಂದ ತಕ್ಷಣ ಅದು ಕಂಟಿನ್ಯೂಟಿ ಸಿಗ್ಲಿಲ್ಲ, ಒತ್ತಾಡ್ಬಿಡೋದು. ಇರೋ ಸತ್ವ ಶರೀರದೊಳಗೆ ಎಷ್ಟು ಈಗಾಗಲೇ ಎಷ್ಟು ಸ್ಟೋರ್ ಆಗಿದೆ, ಪೆರಿಫೆರಲ್ ಅಲ್ಲಿ ಎಷ್ಟು ಸ್ಟೋರ್ ಆಗಿದೆ ಎನರ್ಜಿ, ಅಲ್ಲಿ ತನಕ ಒತ್ತಾಡ್ಬಿಡ್ತದೆ, ಕಂಪ ಬರ್ತದೆ, ಸೀಸರ್ಸ್ ಎಲ್ಲ ಬಂದು ಮುಗೀತು, ಸತ್ವ ಸ್ಟಾಪ್ ಆಗುತ್ತೆ, ಡೀಪ್ ಸ್ಲೀಪ್ ಹೋಗ್ತದೆ. ಯಾಕೆ ಡೀಪ್ ಸ್ಲೀಪ್ ಹೋಗೋದು? ಸತ್ವ ಮತ್ತು ಸ್ಟೋರ್ ಮಾಡ್ಕೊಳ್ಬೇಕು. ಸತ್ವ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ. ನಿದ್ದೆ ನಮಗೆ ಸಿಗೋದೇನು? ಸತ್ವ. ನಿದ್ದೆ ಮಾಡದೇ ಇದ್ರೆ ಸಿಗೋದು ರಜಗುಣ. ನಿದ್ದೆ ನಮಗೆ ಸಿಗೋದು ಬೇರೆ ಏನೂ ಅಲ್ಲ, ತಪ್ಪು ತಿಳ್ಕೊಂಡಿದ್ವಿ. ನಿದ್ದೆ ಬಾಡಿಗೆ ರೆಸ್ಟ್ ಬೇಕು, ನಮ್ಗೆ ಇಂದ್ರಿಯ ಏನೂ ಅಲ್ಲ. ಸತ್ವನ ರೀಸ್ಟೋರ್ ಮಾಡ್ಕೊಂಡ್ರೆ ಮರುದಿನ ಕೆಲಸ ಮಾಡೋಕ್ಕಾಗತ್ತೆ. 2 ದಿನ ನಿದ್ದೆ ಮಾಡಿಲ್ಲ ಅಂದ್ರೆ ಕೆಲಸ ಮಾಡೋಕ್ಕಾಗತ್ತಾ? ಇವಂತ ಪ್ರೋಟೀನ್ ವಿಟಮಿನ್ ಅಂತ ಏನು ಮಲ್ಟಿ ವಿಟಮಿನ್ ತಗೊಂಡ್ರು ಬಾಡಿಗೆ ನಿದ್ದೆ ಮಾಡಿಲ್ಲ ಅಂದ್ರೆ ಏನೂ ಕೆಲಸ ಮಾಡೋದಿಲ್ಲ. ಯಾಕೆ? ಸತ್ವವನ್ನು ಸ್ಟೋರ್ ಮಾಡ್ಕೊಳ್ಳೋದೇ ಇದ್ರೆ ಏನೂ ಆಗೋದಿಲ್ಲ. ಸ್ಟೋರ್ ಮಾಡ್ಕೊಳ್ಳೋಕೆ ನಾವು ನಿದ್ದೆ ಮಾಡೋದು. ಸೊ ಹಾಗಾಗಿ ಅಪಸ್ಮಾರದಲ್ಲಿ ಡೀಪ್ ಸ್ಲೀಪಿಗೆ ಹೋಗ್ಬಿಟ್ಟು ಸತ್ವವನ್ನು ಸ್ಟೋರ್ ಮಾಡ್ಕೊಂಡು ಆಮೇಲೆ ಎಚ್ಚರ ಆಗುತ್ತೆ. ಮೈಕೈ ಎಲ್ಲ ಪೇನ್ ಇರ್ತದೆ, ಸುಸ್ತಿರ್ತದೆ. ಯಾಕೆ? ಸತ್ವದ ಕನೆಕ್ಷನ್ ತಪ್ಪಿಸ್ಕೊಂಡು ಓವರ್ ಕಾಂಟ್ರಾಕ್ಟ್ ಆಗ್ಬಿಡ್ತಾವೆ ಮಸಲ್ಸು, ಆವಾಗ ಮೈಕೈ ಎಲ್ಲ ಸಿಕ್ಕಾಪಟ್ಟೆ ಪೇನ್ ಇರ್ತದೆ. ಹಾಗಾಗಿ ಸತ್ವವನ್ನು ಸಂಪರ್ಕ ತೆಗೆದ ತಕ್ಷಣ ರಜೋಗುಣ ಹೆಚ್ಚಾಗಿದ್ದು ಅರ್ಥ. ಹೌದು, ಎಲ್ಲಿವರೆಗೂ ಸತ್ವದ ಸಂಪರ್ಕ ಇರೋರು ಆದಾದ್ಮೇಲೆ ಹೋಯ್ತು, ರಜೋಗುಣ ತಮಸ್ಸ ಆಗಬೇಕು, ಹೌದಾ? ಸೊ ಸುಮ್ಮನೆ ತಮಸ್ಸ ಆವರಣ ಆಗಿ ನಿದ್ದೆ ಬರ್ತದೆ. ಹಾಗೆ ರಜೋಗುಣ ಸ್ವಲ್ಪ ಹೊತ್ತು ಚಾಂಚಲ್ಯ ಆದ್ಮೇಲೆ ತಮಸ್ ಆವರಣ ಆಗ್ಲೇಬೇಕು. ಆರ್ಟಿಸ್ಟಿಕ್ ಬೇಗ ಬಂದ ತಕ್ಷಣ ಅಲ್ಲಿ ಅದು ತಮಸ್ ಅಜ್ಞಾನ, ಏನು ಅರ್ಥ ಆಗಲ್ಲ. ಇಲ್ಲಿ ಸ್ವಲ್ಪ ಅರ್ಥ ಆಗ್ತದೆ ವಿಷಯ, ಚಾಂಚಲತ್ವ ಇರ್ತದೆ. ಅಟೆನ್ಷನ್ ಅಲ್ಲಿ ಚಾಂಚಲತ್ವ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ. ಇದು ಮುಂದಕ್ಕೆ ಬಂದ ತಕ್ಷಣ ಏನು ಅರ್ಥ ಆಗಲ್ಲ, ಯಾವ ಫೀಲಿಂಗ್ಸ್ ಇರಲ್ಲ. ಗಮನಿಸಿ ನೋಡಿ, ಆರ್ಟಿಸ್ಟಿಕ್ ಬೇಬಿಲಿ ನಾನು ಪ್ರತಿ ಬೇಬಿಯನ್ನು ಕೇಳ್ತೀನಿ, ಮೊದಲನೇ ಗುಡ್ ಪ್ರೋಗ್ರೆಸಿಸ್ ಯಾಕೆ ಗೊತ್ತಾ? ಫೀಲಿಂಗ್ ಬರ್ಬೇಕು ಅದಕ್ಕೆ. ನಂದು, ನನ್ನಮ್ಮ, ಅಯ್ಯೋ ಅಂತ ಅಳುನೇ ಬರಲ್ಲ ಮಗುಗೆ. ತಾನು ಬಿದ್ರೋಳು ಬರಲ್ಲ, ಯಾರು ಬಿದ್ರೋಳು ಬರಲ್ಲ, ಯಾರು ಏನ್ ಮಾಡ್ಕೊಂಡ್ರು ಸಮಸ್ಯೆನೇ ಇಲ್ಲ. ಯಾಕಂದ್ರೆ ಏನು ಅರ್ಥಗಳು ತಮ್ಮ ಆವರಣ ಆ ಲೆವೆಲ್ ಇರ್ತದೆ. ಯಾವುದೇ ಒಂದು ಸಣ್ಣ ಫೀಲಿಂಗ್ ಕೂಡ ಅದಕ್ಕೆ ರೀಚ್ ಆಗಲ್ಲ, ಯಾಕಂದ್ರೆ ತಮಸ್ಸಿನ ಆವರಣ ಆ ಲೆವೆಲ್ ಇರ್ತದೆ. ಟ್ರೀಟ್ಮೆಂಟ್ ಮಾಡ್ತಾ ಮಾಡ್ತಾ ಮಗು ತನಗೇನೋ ಬೇಕು ಅಂತ ಅಳು ಬಂತು ಅಂದ್ರೆ ಎಸ್, ಸೂಕ್ಷ್ಮತೆ ಡೆವಲಪ್ ಆಯ್ತು ಅಂತ. ಮಗು ಅಮ್ಮನಿಗೆ ಏನಾಯ್ತು ಅಂತ ಅಳು ಬಂದ್ರೆ ಆಯ್ತು, ಆಲ್ಮೋಸ್ಟ್ ಟ್ರೀಟ್ಮೆಂಟ್ಗೆ ಹತ್ತತ್ರ ಬಂದ್ವಿ ಅಂತ ಆಯ್ತು. ಅಯ್ಯೋ ಅಮ್ಮನಿಗೆ ತೊಂದರೆ ಆಗ್ತದೆ ಅಂತ ಏನಾರ ಫೀಲ್ ಆಯ್ತು ಅಂದ್ರೆ ಈ ಫೀಲಿಂಗೇ ಇಲ್ಲ. ಇವತ್ತಿನ ಜನರು ಹಾಗೆ ಇರ್ತಾನೆ, ಫೀಲಿಂಗ್ ಇಲ್ಲ. ಯಾರಿಗೆ ಏನಾದ್ರೂ ಸಂಬಂಧನೇ ಇಲ್ಲ. ಅದು ನಮ್ಮ ಜೀವನ ನಂದು, ಅದು ನಂದು, ನನ್ನ ಜೀವನಕ್ಕೆ ಆ ಲೆವೆಲಿಗೆ ಬಂದಿದ್ದಾನೆ. ನಾವು ಫೀಲಿಂಗ್ ಕಳ್ಕೊಂಡಿರುವಂಥ ಅವಸ್ಥೆ ಆರ್ಟಿಸ್ಟಿಕ್ ತಮಸ್ಸು ಆವರಣ ಆಗಿಬಿಡುತ್ತದೆ. ಸೊ ತುಂಬ ಸಮಯ ಇದಿರಲ್ಲ, ಹೀಗೆ ತಮಸ್ಸಿಗೆ ಬಂದ್ಬಿಡುತ್ತದೆ. ಹಾಗಾಗಿ ಈ ತಮೋ ಆವರಣ ಆದಾಗೆ ವ್ಯಕ್ತಿಗೆ ಯಾವುದೇ ರೀತಿಯ ಜ್ಞಾನ ಆಗೋದಿಲ್ಲ. ಅದು ಹೀಗಿರಬೇಕು, ಅದು ಹಾಗಿರ್ಬೇಕು, ಅದು ಹಿಂಗೆ ಮುಂದಕ್ಕೆ ಇಲ್ಲ, ಯಾವುದೂ ಆಗೋದಿಲ್ಲ. ಈ ಎಮ್ಮೆ ಇದೆ, ಹಸು ಇದೆ, ದಿನ ಒಂದ್ ಕಡೆ ಕಟ್ತೀರಾ, ಮೇಯಿಸ್ಕೊಂಡ್ಬರ್ತೀರ, ಅವ್ನು ಬಿಟ್ಕೊಂಡ್ ಬನ್ನಿ ಆರಾಮಾಗ ಅದೇ ಜಾಗಕ್ಕೆ ಬಂದಿತ್ತು. ಅದು ಊರಲ್ಲಿ ನಮ್ಮ ಹಳ್ಳಿಗಳೆಲ್ಲ ಇರ್ತಲ್ಲ, ಸಂಜೆ ಸಣ್ಣ ಸಣ್ಣ ಓಣಿಗಳಿದ್ರು, ಯಾವ ಓಣಿಗೆ ಹೋಗ್ಬೇಕು ಅದೇ ಓಣಿಗೆ ಹೋಗ್ತೇವೆ, ಯಾವಾಗ ತಿರುಗಬೇಕು ಅವಾಗೇ ತಿರುಗ್ತೇವೆ. 3ನೇ ಕ್ಲಾಸ್ 4ನೇ ಕ್ಲಾಸ್ ಗೂಗಲ್ ಏನಿಲ್ಲ ಅದಕ್ಕೆ, ಎಲ್ಲ ಕರೆಕ್ಟಾಗಿ ತಿರ್ಕೊಂಡು ತಾನು ಎಲ್ಲಿ ನಿಂತ್ಕೊಂಡು ಕಲ್ಲೇ ನಿಂತ್ಕೊಳ್ತದೆ. ಹೆಂಗದು ರೂಢಿ. ಈ ಬೇಬಿನೂ ಹಾಗೆ ಮಾಡೋದು, ಆ ರೂಢಿ ಪ್ರಕಾರ ಹೆಂಗಿದೆ ಹಾಗೇ ಮಾಡ್ಕೊಂಡು ಹೋಗ್ತದೆ. ಬಿಟ್ರೆ ಯಾವುದೇ ರೀತಿ ತಮಸ್ಸು, ಅಷ್ಟು ತಮಸ್ಸಿದೆ, ಯಾವುದೇ ರೀತಿಯ ತನ್ನ ಹೊಸ ವಿಚಾರ ಮಾಡೋದು, ಚಿಂತನೆ ಮಾಡೋದು ಸಾಧ್ಯನೇ ಇಲ್ಲ ಅವಸ್ಥೆ ಇದೆ. ಹಾಗಾಗಿ ಆಟಿಸಮ್ ಅನ್ನು ನಾವು ಆಯುರ್ವೇದ ದೃಷ್ಟಿಯಲ್ಲಿ ಹೀಗೆ ನೋಡಿದ್ರೆ ಮಾತ್ರ ಚಿಕಿತ್ಸೆಯನ್ನು ಮಾಡೋದಕ್ಕೆ ಸಾಧ್ಯ. ಹೀಗೆ ನೋಡಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಚಿಕಿತ್ಸೆ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ.
ಎಷ್ಟು ಟ್ರೈನಿಂಗ್ ಮಾಡಿ ಸ್ವಲ್ಪ ಟ್ರೈನಿಂಗ್ ಬಿಡುತ್ತಾ ಏನೋ ಜೀವಿ ಸ್ವಲ್ಪ ಆಶ್ಚರ್ಯ ಜೊತೆಗೆ ತುಂಬ ನೋವು ಆಗುತ್ತೆ. ಈ ಥರದ ಮಕ್ಕಳು ಹೆಚ್ಚು ಹೆಚ್ಚು ಬರ್ತಾ ಇದೆ ಇತ್ತೀಚೆಗೆ. ಆಯುರ್ವೇದಿಕ್ಕಿಗೆ ತೋರಿಸ್ಕೊಳ್ಳೋಕ್ಕೆ ಇಷ್ಟು ಜನ ಬರ್ತಾರೆ ಅಂದರೆ ಅಲೋಪತಿಯಲ್ಲಿ ತುಂಬ ಬರಬೇಕು. ಯಾಕಂದರೆ ಏನೇ ತೊಂದರೆ ಬಂದರೂ ಅಲೋಪತಿನೇ ಡಾಕ್ಟರ್ ಅಂತ ಅಂದ್ಕೊಂಡ್ಬಿಟ್ರು. ಆಯುರ್ವೇದ ಒಂದು ಪದ್ಧತಿನೇ ಅಂತ ಅಂದ್ಕೊಂಡಿಲ್ಲ, ಜನರಿಗೆ ಗೊತ್ತೇ ಇಲ್ಲ, ಇನ್ನೂ ಗೊತ್ತಿಲ್ಲ. ಅವೇರ್ನೆಸ್ ಬಂದಿದೆ ಅಂದ್ರೂ ಕೂಡ ಯಾವುದೋ ಒಂದು ಸಮಸ್ಯೆ ಇದೆ ಅಂದರೆ ಸೀದಾ ನ್ಯೂರಾಲಜಿಗೆ ಹೋಗಬೇಕು ಅಂತ. ಆಯುರ್ವೇದಿಕ್ ಅಂತ ಇದೆಲ್ಲ ಹೀಗೆ ಅಂದ್ಕೊಂಡಿದ್ದಾರೆ ಜನ. ನ್ಯೂರಾಲಜಿಗೆ ಕಾರಣನೇ ಗೊತ್ತಿಲ್ಲ, ನಿಧಾನನೇ ಗೊತ್ತಿಲ್ಲ, ಆದರೂ ಜನ ಅಂದ್ಕೊಂಡ್ರು ಹಾಗೆ. ಸೊ ನಮ್ಮಲ್ಲಿ ಎಷ್ಟು ಪೇಷಂಟ್ ಬರ್ತಾರೆ ಅಂದರೆ ಅಲೋಪತಿಗೆ ಎಷ್ಟು ಹೋಗ್ತಿರ್ಬೇಕು ಅಲ್ವಾ? ಹೋಗ್ತಿದ್ದಾರೆ ಕೂಡ. ಅಲ್ಲಿಂದ ರೆಫರ್ ಆಗಿ ನಮ್ಮಲ್ಲಿ ಬರ್ತಾ ಇದ್ದಾರೆ. ನೋಡಿದ್ರೆ ಅಯ್ಯೋ ಇಷ್ಟೊಂದು ನೂರಾರು ಜನ ಇದ್ದಾರೆ ಸರ್, ನಾವು ಎಷ್ಟು ಹೇಳಿದ್ರು ಬರ್ತಾರೆ ಇಲ್ಲ. ಎಷ್ಟೊಂದು ಜನ ಒಬ್ಬರು ಫ್ರೆಂಡ್ ಯಾರು ತುಂಬ ಆತ್ಮೀಯರಿದ್ರೆ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಇವ್ರು ಹುಷಾರಾಗಿದ್ದಾರೆ ಅಂತ ಅವ್ರು ಹೇಳಿದ್ರೆ ಎಲ್ಲರಿಗೂ ಹೇಳಿದ್ರೆ ಎಲ್ಲರೂ ಬರಲ್ಲ. ಅವರ ನಡುವೆ ತುಂಬ ಆತ್ಮೀಯ ಸಂಬಂಧ ಇದ್ದರೆ, ವಿಶ್ವಾಸ ಇದ್ದರೆ, ಆಪ್ತ ಅಂತ ಆಯುರ್ವೇದದಲ್ಲಿ ಕರಿತೀವಲ್ಲ, ಅದಿತ್ತು ಅಂದರೆ ಓ ಈ ಮಗು ಹುಷಾರಾಗಿದೆ ಅಂತ ನಾನು ಬರ್ತೀನಿ. ಅದನ್ನ ಇನ್ನೂ 50 ಜನ ಬರ್ಬೋದಾಗಿತ್ತು, ಯಾರು ಬರಲ್ಲ. ಯಾಕಂದ್ರೆ ಅವ್ರವ್ರ ನಡುವೆ ಆಪ್ತತೆ ಬರಲ್ಲ. ಈ ಆಪ್ತತೆ ಬಂದ್ರೆ ಮಾತ್ರ ಚಿಕಿತ್ಸೆ ಮಾಡೋದಕ್ಕೆ ಸಾಧ್ಯ. ಈ ಆಪ್ತತೆ ಪೇಷಂಟ್ ಮತ್ತು ವೈದ್ಯರ ನಡುವೆನೂ ಬರಬೇಕು. ಈ ವೈದ್ಯರು ನನಗೆ ಚಿಕಿತ್ಸೆ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಬರಬೇಕು. ನೀವು ನಿಧಾನ ಹೇಳಿದ್ರೆ ಮಾತ್ರ ಅದು ಬರುತ್ತೆ. ನಿಧಾನವನ್ನು ಕಂಡುಕೊಳ್ಳೋದ್ರೆ ನಾವು ಹಾಗಾಗಿ ಹೇಳಿದ್ರೆ ಖಂಡಿತವಾಗ್ಲೂ ಅದು ಬರಲ್ಲ. ಸೊ ಇಲ್ಲಿ ಇಷ್ಟು ಪೇಷಂಟ್ ಇದ್ದಾರೆ, ಇಷ್ಟು ಮಕ್ಕಳು ಹುಡ್ತಾ ಇದ್ದಾರೆ ನೋಡಿದ್ರೆ ಆತಂಕ ಉತ್ಪತ್ತಿ ಆಗುತ್ತೆ. ಮುಂದಿನ ಜಗತ್ತಿಗೆ ನೀವು ಏನೇ ಟ್ರೈನಿಂಗ್ ಕೊಡಿ, ನಾರ್ಮಲ್ ಲೆವೆಲ್ಗೆ ಬಂದು ಜಗತ್ತನ್ನು, ಜೀವನವನ್ನು, ಅವ್ರ ಜಗತ್ತನ್ನು, ಅವ್ರ ಜೀವನವನ್ನು ನಿರ್ವಹಿಸೋಕ್ಕಾಗಲ್ಲ. ಟ್ರೈನಿಂಗ್ ಕೇವಲ ಟ್ರೈನಿಂಗ್ ಆಗಲ್ಲ. ಸರಿ ನಿಧಾನವನ್ನು ಪರಿಮಾರ್ಜನೆ ಮಾಡ್ಕೊಳ್ಳೋದೇ ಇದ್ದರೆ ಖಂಡಿತವಾಗ್ಲೂ ಅದಾಗಲ್ಲ. ಹಾಗಾಗಿ ನಿಧಾನ ಮೊದಲ ಅವಸ್ಥೆ. ನಾವು ನಿಧಾನವನ್ನು ಕಂಡುಕೊಳ್ಳೋದೇ ಮೊದಲನೇ ಅವಸ್ಥೆ. ಕಂಡುಕೊಂಡ ಮೇಲೆ ಅದನ್ನು ಬಿಡೋದು ಅತ್ಯಂತ ಇಂಪಾರ್ಟೆಂಟ್. ನಾನು ಪೇಷಂಟ್ಗೆ ಮೊದಲೇ ಹೇಳೋದು, ನೀವು ಹೇಳಬೇಕಾಗಿರುವಂಥದ್ದು, ಈ ನಿಧಾನವನ್ನು ಬಿಡೋದಕ್ಕಾಗತ್ತೆ ಅಂದರೆ ಬನ್ನಿ. ಪ್ರಕ್ಲಿನ್ನ ಬಿಡೋದಾದರೆ ಚಿಕಿತ್ಸೆ ಮಾಡಿಕೊಡಿ. ಹಾಗೆ ಆಹಾರ ಹೇಗಿರಬೇಕು? ಸ್ನಿಗ್ಧ, ದ್ರವ, ಉಷ್ಣ, ಅನಭಿಷ್ಯಂದಿ. ಯಾವುದೇ ಅಭಿಷ್ಯಂದಿ ಆಹಾರ 0. ಡೇ 1 ಇಂದ 0 ಮಾಡಿದ್ರೆ ಮಾಡಿ. ಎರಡನೇ ನಿಧಾನ ರಾತ್ರಿ ಜಾಗರಣೆ. ಇದು ರಜಗುಣವನ್ನು ಹೆಚ್ಚು ಮಾಡ್ತದೆ. ಈಗಾಗಲೇ ರಜಗುಣ ಇದೆ, ಇದು ರಜಗುಣವನ್ನು ಹೆಚ್ಚು ಮಾಡ್ತದೆ. ಸೊ ಇದನ್ನ ಬಿಡೋದಾದ್ರೆ ಚಿಕಿತ್ಸೆಗೆ ಬನ್ನಿ. ಸೊ ಪ್ರಕ್ಲಿನ್ನ ಬಿಡಬೇಕು 0, ರಾತ್ರಿ ಜಾಗರಣ 0. ಇದು ಚಿಕಿತ್ಸೆಯ ಅತ್ಯಂತ ಇಂಪಾರ್ಟೆಂಟ್ ಪಾರ್ಟ್. ಇದರ ನಂತರ ಏನು ಚಿಕಿತ್ಸೆ ಮಾಡಬೇಕು? ಇದೊಂದು ಸ್ವಲ್ಪ ಸೂಕ್ಷ್ಮ. ಇದನ್ನ ಪಾರ್ಟ್ 2 ನಲ್ಲಿ ನೋಡೋಣ. ನಿಧಾನವನ್ನ ಪರಿಮಾರ್ಜನದಲ್ಲಿ ಈ ಎರಡನ್ನ 0 ಮಾಡಿಕೊಂಡ್ರೆ ಪೇಷಂಟ್ನ ಚಿಕಿತ್ಸೆಗೆ ತಗೊಳ್ಳಿ. ಮಾಡಲ್ಲ ಅಂದ್ರೆ ಸ್ಟ್ರೇಟ್ ಅವೇ ಏನು ಮಾಡೋಕ್ಕಾಗಲ್ಲ. ಅವ್ರು ಹುಷಾರಾಗಿದ್ದಾರೆ, ನೀವು ಹುಷಾರಾಗೋದು ಔಷಧಿಯಿಂದ, ಕೇವಲ ಔಷಧಿಯಿಂದ ಅಲ್ಲ, ಔಷಧಿ ಬೇಕು. ಈ ವಿಷಯದಲ್ಲಿ ಆಟಿಸಮ್ ADHD ವಿಷಯಕ್ಕೆ ಬಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತದೆ. ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಾವೆಲ್ಲ ದುಡ್ಡಿನಿಂದನೇ ಹೇಳ್ತೀವಿ. ದುಡ್ಡಿನ ಇನ್ವೆಸ್ಟ್ಮೆಂಟ್ ಇರ್ತದೆ, ಡೆಫಿನೆಟ್ ಇರ್ತದೆ. ಇಲ್ಲಿ ಅನಿವಾರ್ಯ. ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್, ಅವ್ರ ಇನ್ವೆಸ್ಟ್ಮೆಂಟ್ ತುಂಬ ಬೇಕು. ಇವತ್ತು ನಾನು ಔಷಧಿ ಕೊಟ್ಟು ಆರಾಮಾಗಿ ದುಡಿತೀನಿ, ನಾನು ಕೆಲಸ ಮಾಡ್ತೀನಿ ಸಾಧ್ಯನೇ ಇಲ್ಲ. ಅವ್ರ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಪ್ರತಿ ಹೆಜ್ಜೆ ಮಗುವಿನ ಜೊತೆಗೆ ತರಬೇತಿ, ತಾಯಿ ತರಬೇತಿ ಕೊಡ್ತಾನೇ ಹೋಗ್ಬೇಕು. ಪ್ರತಿ ಹೆಜ್ಜೆ ತಂದೆ ತಾಯಿ ಇಬ್ಬರು, ವಿಶೇಷವಾಗಿ ಹೆಚ್ಚು ತಾಯಿ ತರಬೇತಿ, ಪ್ರತಿ ಹೆಜ್ಜೆನೂ ತರಬೇತಿ ಇತ್ತು. ಹಿಂಗೆ ಯಾರು ಕೊಟ್ಕೊಂಡಿದ್ದಾರೆ ಅವರು ಅದ್ಭುತವಾದ ಬದಲಾವಣೆ ಆಗಿರೋದನ್ನು ನೋಡಿದ್ದೀವಿ. ಮತ್ತು ಈ ಮಕ್ಕಳನ್ನ ಅದ್ಭುತವಾಗಿ ಮಾಡಬಹುದು, ಬೇರೆಯವ್ರಿಗಿಂತ ಅದ್ಭುತ ಮಾಡಬಹುದು. ಯಾಕಂದರೆ ಹೆಚ್ಚು ನೆಗೆಟಿವಿಟಿಗೆ ಹೋಗಲ್ಲ ಅವು, ಹೆಚ್ಚು ನೆಗೆಟಿವಿಟಿ ಹೋಗಲ್ಲ. ತಮ್ಮನ್ನು ತಾವು ಸಪ್ರೆಸ್ ಮಾಡ್ಕೊಳ್ಳಲ್ಲ, ತಮ್ಮನ್ನು ಪ್ರದರ್ಶನ ಮಾಡಿಬಿಡ್ತಾರೆ. ಸಪ್ರೆಸ್ ಮಾಡ್ಕೊಳಕ್ಕೆ, ಯಾಕಂದ್ರೆ ಆ ಸಪ್ರೆಸ್ ಮಾಡ್ಕೊಳ್ಳೋದು ಯಾವಾಗಲೂ ಸೂಕ್ಷ್ಮತೆ ಬಂದಂಗೆ ಅವ್ರೇನು ಅನ್ಕೊಂತಾರೋ, ಇವ್ರೇನು, ಇವೆಲ್ಲ ತಲೆಗೆ ಬರ್ತಾ ಇಲ್ಲ. ಅವರೇ ತಾನೇನು ಮಾಡಬೇಕಿತ್ತು ಅದನ್ನು ಮಾಡೋದಕ್ಕೆ ರೆಡಿ ಮಾಡಿದರೆ ಸಾಕು, ಅದ್ಭುತವಾಗಿ ಬೆಳವಣಿಗೆ. ಆದರೆ ಟಫೆಸ್ಟ್ ಅಂದರೆ ಪೇರೆಂಟ್ ಇನ್ವೆಸ್ಟ್ಮೆಂಟ್. ಟೂ ಮಚ್ ಟೈಮ್ ಕೇಳುತ್ತೆ. ಟೈಮ್ ಇನ್ವೆಸ್ಟ್ ಮಾಡಲೇಬೇಕು ಮಗುವಿಗೆ. ಟೈಮ್ ಇವತ್ತು ಜನರಿಗೆ ದುಡ್ಡಿದೆ, ಸಮಯ ಇದೆ, ಬೇಕಾದಷ್ಟು ದುಡ್ಡಿದೆ. ನನಗೆ ದೊಡ್ಡ ಮರ ಬಂದ್ಬಿಡ್ಬೇಕು ಇವತ್ತೇ, ದುಡ್ಡಿದೆ, ದುಡ್ಡು ಕೊಡ್ತೀನಿ ಬೇಕಾದ್ರೆ ಹೆಂಗೆ ಬರ್ತದೆ? ಬೀಜ ಹಾಕಿ ಅದು ಹೊರತು ಅಷ್ಟು ಬೆಳೆದವರಿಗೆ ಎಷ್ಟು ಟೈಮ್ ಬೇಕು ಅದಕ್ಕೆಲ್ಲ. ಹಾಗಾಗಿ ಇವತ್ತು ದುಡ್ಡಿದೆ, ಸಮಯ ಇಲ್ಲ. ಸಮಯನೇ ಹೈಯೆಸ್ಟ್ ಇನ್ವೆಸ್ಟ್ಮೆಂಟನ್ನು ಕೇಳುತ್ತೆ. ಪೇರೆಂಟ್ಸ್ ಅನಿವಾರ್ಯವಾಗಿ ಕೊಡಬೇಕು. ಹಾಗೆ ಚಿಕಿತ್ಸೆ ಕೂಡ ತುಂಬ ಕೇಳುತ್ತೆ. ಯಾಕಂದರೆ ಚಿಕಿತ್ಸೆ ಮಾಡ್ತಾ ಇರೋದು ನಾವು ಮನಸ್ಸಿಗೆ.
ಕೈಗೂ ಸಿಗಲ್ಲ, ಕಣ್ಣಿಗೂ ಕಾಣಲ್ಲ, ಹೇಗಿದೆ ಗೊತ್ತಿಲ್ಲ, ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಮನಸ್ಸಿಗೆ ಚಿಕಿತ್ಸೆ ಮಾಡೋದು. ಮನಸ್ಸಿಗೆ ಚಿಕಿತ್ಸೆ ಮಾಡಬೇಕಂದ್ರೆ ಒಂದು ಪಾಠ ಹೇಳ್ತೀನಿ. ನಾವೇನ ಸೇವನೆ ಮಾಡುವಂಥ ಆಹಾರ ಇದೆಯಲ್ಲ, ಅನ್ನಾತ್ ಪುರುಷ ಅಂತ ಹೇಳಿದ್ರಲ್ಲ, ಆಹಾರ. ಈ ಆಹಾರದ ಸೂಕ್ಷ್ಮ ಮತ್ತು ಸ್ಥೂಲಾಂಶ ಇರ್ತದೆ. ಸ್ಥೂಲಾಂಶ ಶರೀರವನ್ನು ಪೋಷಣೆ ಮಾಡಿದರೆ, ಸೂಕ್ಷ್ಮಾಂಶ ಮನಸ್ಸು ಮತ್ತು ಇಂದ್ರಿಯನ ಪೋಷಣೆ ಮಾಡ್ತದೆ. ಇಂದ್ರಿಯ ಮನಸ್ಸನ್ನು ಪೋಷಣೆ ಮಾಡ್ತದೆ. ನೀವು ಎಕ್ಸಾಂಪಲ್ ಹೇಳ್ತೀನಿ. ತುಂಬ ಉಪವಾಸ ಇದ್ದೀರ, ಯಾವ ರೀತಿ ಮಾತಾಡಬೇಕು ಅಂತ ಅನ್ಸಲ್ಲ, ಕಣ್ಣು ತೆಗಿಬೇಕು ಅನ್ಸಲ್ಲ, ಏನನ್ನು ನೋಡಬೇಕು ಅನ್ಸಲ್ಲ, ಒಂದು ಮೊಬೈಲ್ ಒಳಗೆ ತರಿಸ್ಕೊಂಡು ಮಾತಾಡ್ತಾ ಇದ್ದೀರಿ, ಮೊಬೈಲ್ ನೋಡೋದ್ರಲ್ಲಿ ಏನೂ ಬೇಕಾಗಿಲ್ಲ ಅಂತ ಅನಿಸ್ತಲ್ಲ. 2 ತುತ್ತು ಹೊಟ್ಟೆ ಹೋದ ತಕ್ಷಣ ಕಣ್ಣು ನೋಡಬೇಕು ಅಂತ ಅನ್ಸುತ್ತೆ. ಕೇಳ್ಬೋದು. 2 ತುತ್ತು ಹೋಯ್ತು ಅಂದ್ರೆ ಆಯ್ತಪ್ಪ ಹೇಳು, ಏನು ಹೇಳ್ತಾ ಇದೆಯಾ ಅಂತ ಕೇಳೋದಷ್ಟು ತಾಳು. ಆ 2 ತುತ್ತಿಗೆ ಅಷ್ಟೊತ್ತಿಗೆ ಮೆಟಬಲೈಸ್ ಆಗಿ ಡೈಜೆಸ್ಟ್ ಆಗಿ ಬಂದ್ಬಿಡ್ತದ ಇಂದ್ರಿಯಗಳಿಗೆ? ಸಾಧ್ಯನೇ ಇಲ್ಲ. ಅದು ಸೂಕ್ಷ್ಮಾಂಶ. ಆಹಾರದ ಸೂಕ್ಷ್ಮಾಂಶ ಸ್ವಲ್ಪ ಹೋದ ತಕ್ಷಣ ಸಾಕು, ಆದ್ಯ ರಸದಾತು ಟಕ್ ಅಂತ ರೆಡಿ ಆಗ್ತದೆ. ಏನು ಸೆಕೆಂಡ್ಸ್ ಅಲ್ಲಿ ರೆಡಿ ಆಗ್ತದೆ ಆದ್ಯ ರಸದಾತು. ಇಮಿಡಿಯೇಟ್ ಇಂದ್ರಿಯಗಳಿಗೆ ಪ್ರೀಣನ ಮಾಡ್ತದೆ. ಸೊ ಈ ಇಂದ್ರಿಯ ಪ್ರೀಣನ ಅನ್ನೋದು, ಮನ ಪ್ರೀಣನ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಇದನ್ನ ನಾನು ಹೇಳಿಕೊಟ್ಟಿದ್ದೀನಿ. ಅಂದ್ರೆ ಆಹಾರ ಪ್ರೀಣನ ಮಾಡಬೇಕು ಮನಸ್ಸನ್ನು, ಇಂದ್ರಿಯಗಳನ್ನು. ಈ ಹೇಗೆ ಆಹಾರ ಪ್ರೀಣನವನ್ನು ಮಾಡುತ್ತೋ, ಆಹಾರದ ಸೂಕ್ಷ್ಮಾಂಶ ಕಳ್ಕೊಂಡು ಹೋಗೋದು ಯಾವಾಗ? ಹಿಂದಿನ ದಿನದ ಆಹಾರ ಸೂಕ್ಷ್ಮತೆ ಹೋಯ್ತಲ್ಲ, ಏನು ಇರಲ್ಲ. ನೀವು ಬಿಸಿ ಸಂಬಾರು, ನಿನ್ನೆ ಸಂಬಾರನ್ನು ಬಿಸಿ ಮಾಡಿದ್ದು ಅಂದ್ರೆ 2 ಟೆಂಪರೇಚರ್ ಸೇಮ್ ಇರ್ತದೆ. ಆದರೆ ಆಹ್ಲಾದತೆ ಅನ್ಸಲ್ಲ, ಇವತ್ತಿನ ಫ್ರೆಶ್ ಆಹಾರ, ಇದು ಬಿಸಿ ಇರ್ತದೆ ಅಷ್ಟೇ. ಆಹ್ಲಾದತೆ ಏನಿರಲ್ಲ, ಟೆಂಪರೇಚರ್ ಈಕ್ವಲ್ ಇರ್ತದೆ. ನೀವು ಪ್ಯಾರಾಮೀಟರ್ ಏನು ಅಳತೆ ಮಾಡೋದು ಕರೆಕ್ಟ್ ಅನಿಸ್ತದೆ. ನೋಡಿದ್ರೆ ಅದ್ರಾಗೆ ಇನ್ನು ನ್ಯೂಟ್ರಿಷನ್ ಜಾಸ್ತಿ ಇರ್ತದೆ. ಬೇಯಿಸಿ ಜಾಸ್ತಿ ನೀರು ಹೋಗ್ಬಿಟ್ಟು ಕಾನ್ಸಂಟ್ರೇಟ್ ಆಗಿರೋದ್ರಿಂದ, ಮತ್ತೆ ಇನ್ನು ಕ್ರಿಮಿಗಳು ಬಂದ್ಬಿಡ್ತವೆ, ಅದನ್ನು ಸೇರಿಸಿ ಬೇಯಿಸಿರೋದ್ರಿಂದ ಚೆನ್ನಾಗಿ ರುಚಿ ಬಂದಿರ್ತದೆ. ಮೆಡಿಕಲಿ, ಕೆಮಿಕಲಿ, ಬಯೋಕೆಮಿಕಲಿ ಹೇಳಿದ್ರೆ ಇನ್ನು ಇದಕ್ಕಿಂತಲೂ ಇದು ಭಾಳ ಚೆನ್ನಾಗಿರ್ತದೆ. ಯಾವುದು? ನಿನ್ನೆದು. ಆದರೆ ತಾಜಾದಲ್ಲಿರ್ತಕ್ಕಂಥ ಸೂಕ್ಷ್ಮತೆ ಇರಲ್ಲ. ಆ ಪ್ರೀಣನ, ಮನಸ್ಸನ್ನು ಪ್ರೀಣನ ಮಾಡುವಂಥ ವಿಷಯ ಇದರೊಳಗೆ ಇರಲ್ಲ. ಸೊ ಅದು ಪ್ರೀಣನ, ಮನಸ್ಸಿನ ಪ್ರೀಣನ. ಹೇಗೆ ಆಹಾರದಲ್ಲಿ ಮನಸ್ಸಿನ ಪ್ರೀಣನವನ್ನು ಮಾಡಬೇಕು, ಹಾಗೆ ಔಷಧಿ ಕೂಡ ಅತ್ಯಂತ ಸೂಕ್ಷ್ಮ ಇರಬೇಕು. ಸೂಕ್ಷ್ಮವಾಗಿರ್ಬೇಕು ಔಷಧಿ. ಸ್ಥೂಲಭಾಗ ಓಕೆ, ಸಮಸ್ಯೆನೇ ಇಲ್ಲ, ಅಲ್ಲಿ ಸ್ಥೂಲಭಾಗ ಹೋಗಿ ಇದರಲ್ಲೆಲ್ಲ ಸೂಕ್ಷ್ಮ ಶರೀರದಲ್ಲಿ. ಸೊ ಈ ಸೂಕ್ಷ್ಮ ಔಷಧಿ ಹೇಗಿರ್ತದೆ, ಇದನ್ನ ಪಾರ್ಟ್ 2 ನಲ್ಲಿ ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತಹ ಏನಾದ್ರು ಡೌಟ್ಸ್ಗಳಿದ್ರೆ ಹೆಚ್ಚಿನ ಅಧ್ಯಯನವನ್ನ ಉನ್ಮಾದ ಮತ್ತು ಅಪಸ್ಮಾರ ಅಧ್ಯಾಯಗಳಿಂದ ತಗೊಳ್ಳುವಂಥದ್ದು, ಗರ್ಭ ಉತ್ಪತ್ತಿಕರ ಭಾವಗಳಿಂದ ತಗೊಳ್ಳುವಂಥದ್ದು, ವಿಶೇಷವಾಗಿ ಚರಕಾಚಾರ್ಯರ ಶಾರೀರ ಸ್ಥಾನದಲ್ಲಿ ಜೀವಿಯ ಗತಿ ಹೇಗಿರ್ತದೆ ಅದನ್ನು ನೋಡಿಕೊಂಡು ತಗೊಳ್ಳುವಂಥದ್ದು ಮಾಡೋಣ. ಹಾಗೂ ಇತ್ತು ಕ್ವಶನ್ಸ್ ಅಂದರೆ ಕೇಳಬಹುದು, ಮೆಸೇಜ್ ಮಾಡಬಹುದು, ಅಥವಾ ಗ್ರೂಪಲ್ಲಿ ಕೂಡ ಕೇಳಬಹುದು. ಇಷ್ಟು ಹೇಳ್ತಾ, ಆಟಿಸಮ್ನ ನಿಧಾನ ಲಕ್ಷಣಗಳಂತೂ ನೀವು ಗೂಗಲಲ್ಲಿ ಸಿಗ್ತದೆ. ಆ ಲಕ್ಷಣಗಳಿಂದ ನಾವು ಅದನ್ನು ಪರಿಗಣಿಸ್ಬೋದಿರಬಹುದು ಅಂತ. ಮಗುವಿನ ಚಾಂಚಲತ್ವ ಇದೆ ಅಂದರೆ ಅಷ್ಟು ಸಾಕು, ಅಲ್ಲಿಂದ ಮುಂದೇನೆಲ್ಲ ಆಗ್ಬೋದು ಅನ್ನೋದಕ್ಕೆ. ನಿಧಾನವನ್ನು ನೋಡ್ಕೊಂಡ್ವಿ. ನಿಧಾನ ಹೇಗೆ ಸಂಪ್ರಾಪ್ತಿಯಾಗಿ, ಇದೆಲ್ಲ ಸೂಕ್ಷ್ಮ ಸಂಪ್ರಾಪ್ತಿ. ಆದ್ದರಿಂದ ನಿಧಾನ, ಸಂಚಯ, ಪ್ರಕೋಪ ಇಲ್ಲ, ಇವೆಲ್ಲ ಅಚಯ ಪ್ರಕೋಪಗಳಿವೆಲ್ಲ ಸಂಚಯ ಪೂರ್ವಕ ಪ್ರಕೋಪಗಳಾಗಿ ಮನಸ್ಸಿನ ದೋಷಗಳು. ರಜಸ್ಸು ಮತ್ತು ತಮಸ್ಸು ಅಚಯ ಪ್ರಕೋಪ, ಟಕ್ಕಂತ ಪ್ರಕೋಪ ಆಗ್ತದೆ. ಸಂಚಯ ಮಾಡಿ ಆಮೇಲೆ ಪ್ರಕೋಪ ಹಾಗೇನಿಲ್ಲ, ಅದು ಟಕ್ಕಂತ ಆಗ್ಬಿಡುವಂತ. ಅದರಿಂದ ಸೂಕ್ಷ್ಮ ಸಂಪ್ರಾಪ್ತಿ ಆದ್ದರಿಂದ ಸ್ವಲ್ಪ ಕಷ್ಟ ಗೊಂದಲಗಳೆಲ್ಲ ಅನಿಸಿರ್ಬೋದು. ಈ ಆಹಾರ ರಸದಾತುವಿನಿಂದ ಹೋಗಿ ರಕ್ತ ಹೋಗಿ ಅಲ್ಲಿ ದೋಷದ ಸಮೂರ್ಚನೆ ಆಗಿ ಹೀಗೆಲ್ಲ ಇದೆಯಲ್ಲ. ಇಲ್ಲಿ ದೋಷ ಸಮೂರ್ಚನೆ, ಮನಸ್ಸಿಗೆ ರಜಗುಣ ದೋಷ ಸಮೂರ್ಚನೆ ಆಗೋದು, ಮನಸ್ಸಿಗೆ ತಮಗುಣ ಸಮೂರ್ಚನ ಆಗುವಂಥದ್ದು. ಇದು ಸೂಕ್ಷ್ಮ ಶರೀರದಲ್ಲೇ ಘಟಿಸ್ತಾ, ಸೂಕ್ಷ್ಮ ಅವಸ್ಥೆಯಲ್ಲೇ ಘಟಿಸೋದ್ರಿಂದ ಇವು ಹಿಂದಕ್ಕೆ ಹೋಗ್ಬೇಕು. ತಂದೆ ತಾಯಿಗಳ ಲೆವೆಲ್ಗೆ ಹೋಗಿ ಅಲ್ಲಿಂದ ಇಲ್ಲಿ ನಿಧಾನ ಎಂಟ್ರಿ ಆಯಿತು, ಅಲ್ಲಿಂದನೇ ಮುಂದೆ ತಗೊಂಡೋಗಿದ್ದನ್ನ ನಾವು ತಗೊಳ್ಬೇಕು. ಈಗ ನಿಧಾನವನ್ನ ಎಂಟ್ರಿ ಆಗಿಬಿಟ್ಟಿದೆ, ದೋಷ ಸಮೂರ್ಚನ ವಿಘಟನೆ ಮಾಡಬೇಕು. ಅದಕ್ಕೆ ಮೊದಲನೇ ಹೆಜ್ಜೆಯೇ ನಿಧಾನ ಪರಿಮಾರ್ಜನ. ಹಾಗಾಗಿ ಆಹಾರವನ್ನು ನೋಡೋಣ. ಔಷಧಿ ಚಿಕಿತ್ಸೆ ಮತ್ತು ತರಬೇತಿ ಅಂದರೆ ಸತ್ವಾವಜಯ ಚಿಕಿತ್ಸೆ, ಈ ಎರಡನ್ನ ಪಾರ್ಟ್ 2 ನಲ್ಲಿ ನಾವು ನೋಡೋಣ. ಧನ್ಯವಾದಗಳು.